ಶರೀರಕ್ಕೆ. ನೋಡಿ, ಈ ಶರೀರಕ್ಕೆ ಕನೆಕ್ಟೆಡ್ ಆಗಿರೋದು ಯಾವುದು ಸ್ಪಿರಿಚುಯಾಲಿಟಿನೇ ಇಲ್ಲ. ವಿತೌಟ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಇಲ್ಲದೆ ನೀನು ರಕ್ಷಣೆ ಹೊಂದಕ್ಕಾಗಲ್ಲ. ಸೊ ಪವಿತ್ರಾತ್ಮನನ್ನ ನೀನು ಒಳಗಡೆನೇ ಇಟ್ಟಿದ್ಯಾ. ಸೊ ನೀನು ಒಳಗಡೆ ಪವಿತ್ರಾತ್ಮನ ಇದ್ದಾರೆ ಅನ್ನೋದ್ರಿಂದ ನೀನು ಯಾವಾಗಲೂ ಪ್ರಸನ್ನತೆಯಲ್ಲಿ ಇದೆಯಾ ಅನ್ನೋ ಗುರುತಲ್ಲ. ಸೊ 99% ಕ್ರಿಶ್ಚಿಯನ್ಸ್ ಏನಕ್ಕೆ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡ್ರೆ ನರಕ ಬೇಡ, ನರಕದಲ್ಲಿ ಕಷ್ಟಪಡೋದು ಬೇಡ ಅಂತಾನೆ 99% ಕ್ರಿಶ್ಚಿಯಾನಿಟಿ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದು. ಸೊ ಹೆಲ್ಲನ್ನು ಸ್ಕಿಪ್ ಮಾಡೋದಕ್ಕೇನೆ ನಮಗೆ ಹೆವೆನ್ ಚೂಸ್ ಮಾಡಿದೆ ಹೊರತು ಯಾರು ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಇರಬೇಕು ಅಂತ ಚೂಸ್ ಮಾಡಿಲ್ಲ. ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. Hallelujah, 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 hallelujah. ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನನ್ನ ಸೇರಿ ನೀವು ಹಾಡಿ. Thank you Holy Ghost. Thank you Holy Spirit. We welcome Holy Spirit. ಪವಿತ್ರಾತ್ಮನೇ, ನಿನ್ನ ಆವರಿಸಿದರೆ ಸ್ವಾಮಿ, ಈ ಸ್ಥಳದಲ್ಲಿ ಕೂಡ ನೀನು ಆವರಿಸಿಕೊಂಡು ಸ್ವಾಮಿ. ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ ಯೇಸುವೆ, ನಿನ್ನನೆ ಆರಾಧಿಸುವೆ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ಆರಾಧಿಸೋಣ, ದೇವರ ನಾಮನ ಹೊಗಳೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪಾಪಿಯಾದ ನನ್ನನ್ನು ನಿನ್ನ ಮಗನಾಗಿ ಮಾಡಿದೆ. ಪಾಪಿಯಾದ ನನ್ನನ್ನು ನಿನ್ನ ಮಗನಾಗಿ ಮಾಡಿದೆ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ, ಸರ್ವವಲ್ಲವ, ನಿನ್ನಂತೆ ಬೇರೆ ದೇವರಿಲ್ಲ. ಹಲ್ಲೆಲೂಯಾ.
ಯೆಹೋವಾ ನನ್ನ ಸೌಖ್ಯದಾತ, ಶಮ್ಮ ಯೆಹೋವಾ ಇಂದು ಜೊತೆ ಇರುವ ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ಏನಾನಂದ. ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ಏನ. ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ಏನಾನಂದ. ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ರವ ರವ ಯೆಹೋವಾ ನನ್ನ ಸೌಖ್ಯದಾತ, ಶಮ್ಮ ಯೆಹೋವಾ ಇಂದು ಜೊತೆ ಇರುವ. ಓ ರವ ಯೆಹೋವಾ ನನ್ನ ಸೌಖ್ಯದಾತ, ಶಮ್ಮ ಯೆಹೋವಾ ಇಂದು ಜೊತೆ ಇರುವ. ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ಏನಾನಂದ. ಕೈಗಳು ತಟ್ಟಿ ಎಲ್ಲ ತುದಿಗಣ ಮಹಿಮೆ ನಿನಗೆ ಸ್ವಾಮಿ. ಓ ನಿನ್ನನ್ನು ಆರಾಧಿಸುವೆ. ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ಏನಾನಂದ. ಈ ದೇವ ನನ್ನ ದೇವ, ನನ್ಪಿದ್ದಾನಲ್ಲೋ ಏನಾನಂದ. ಇಲ್ಲಿ ಬಂದಿರುವಂಥ, ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ದ ಡಿಫ್ರೆನ್ಸ್ ಬಿಟ್ವೀನ್ ಮಾರಾಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ, ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನೋಡಿ, ಇದನ್ನೆಲ್ಲ ಯಾಕೆ ಟಾಪಿಕ್ ಎತ್ತಿತಾ ಇದ್ದೇನೆ ಅಂದರೆ, ಸ್ಪಿರಿಚುಯಾಲಿಟಿಯಲ್ಲಿ ನೀವು ಹೈ ಆಗಿ ದೇವರೊಂದಿಗೆ ಇನ್ನೂ ಫೆಲೋಶಿಪ್ಪಲ್ಲಿ, ಇನ್ನೂ ದೇವರೊಂದಿಗೆ ಐಕ್ಯತೆಯಲ್ಲಿ ನಡೆಯೋದಕ್ಕೆ ಇದೆಲ್ಲ ನಿಮಗೆ ಸಹಾಯ ಮಾಡುತ್ತೆ. ಸೊ ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಈಗ ಒಬ್ಬ ಮನುಷ್ಯ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮಿಕ ಜೀವಿತದಲ್ಲಿ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಗುರುತು ಯಾವುದು? ವಾಟ್ ಆರ್ ದ ಎವಿಡೆನ್ಸಸ್ ಆಫ್ ಸ್ಪಿರಿಚುವಲ್ ಪರ್ಸನ್? ನೋಡಿ, ಈ ಶರೀರಕ್ಕೆ ಕನೆಕ್ಟೆಡ್ ಆಗಿರೋದು ಯಾವುದು ಸ್ಪಿರಿಚುಯಾಲಿಟಿನೇ ಇಲ್ಲ. ಸೊ ಈ ಮಾರಾಲಿಟಿಗೂ ಸ್ಪಿರಿಚುಯಾಲಿಟಿಗೂ ನಾನು ಇವತ್ತು ಕನೆಕ್ಷನ್ ಮಾಡಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಫ್ಲೆಶ್ ಕೆನಾಟ್ ಬಿ ಪರ್ಫೆಕ್ಟೆಡ್. ಫ್ಲೆಶ್ ಕೆನಾಟ್ ಬಿ ಪರ್ಫೆಕ್ಟೆಡ್. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈಗ ಫ್ಲೆಶಲ್ಲಿ ಮಾಡುವಂಥ ಯಾವ ಆ್ಯಕ್ಟಿವಿಟೀಸು, ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮೈಂಡ್. ಸಿನ್ ಪ್ರೈಮರಿಲಿ ಈಸ್ ಬಾರ್ನ್ ಆಫ್ ಥಾಟ್ಸ್. ಈಗ ಈ ಶರೀರ ಏನು ಮಾಡಬೇಕು ಅಂತಿದೆಯೋ ಇದು ಮೈಂಡಿಂದನೇ ಮಾಡೋದು. ಸೊ ಯಾವ್ದು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ, ಮೈಂಡ್ ಸರಿ ಹೋದರೆ ಎಲ್ಲನೂ ಸರಿ ಹೋಗುತ್ತೆ. ಸೊ ಈ ಕಾನ್ಸೆಪ್ಟ್ ಯಾರು ಇಟ್ಕೊಳ್ಳಲ್ಲ. ನಾವೇನು ಮಾಡ್ತೀವಿ, ಮೇಲೆ ಅಲಂಕಾರದೊಂದಿಗೆ ನಾವು ಸ್ಪಿರಿಚುಯಾಲಿಟಿನ ಸೇರಿಸ್ಬಿಟ್ಟಿದ್ದೀವಿ. ನೀನು ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ತೀಯಾ, ನೀನು ಹೆಂಗೆ ಕಟ್ಟಿಂಗ್ ಮಾಡ್ತೀಯಾ, ನೀನು ಯಾವ ಥರ ಲಿಪ್ಸ್ಟಿಕ್ ಹಾಕ್ತೀಯ, ಇದೆಲ್ಲ ಇಟ್ಕೊಂಡು ಇವರೆಲ್ಲ ತುಂಬ ಭಕ್ತಿವಂತರು, ದೇ ಆರ್ ಆಲ್ ಸ್ಪಿರಿಚುವಲ್ ಪರ್ಸನ್ ಅನ್ನೋ ಕಾನ್ಸೆಪ್ಟೇ ರಾಂಗ್. ತಲೆಗೆ ಬಟ್ಟೆ ಹಾಕ್ಬೋದು, ಡಿಸಿಪ್ಲಿನ್. ನಿನಗೆ ಒಡವೆ ಬೇಡ ಅಂದರೆ ಬಿಚ್ಚಬೋದು, ಅದು ನಿನ್ನ ತೀರ್ಮಾನಗಳು. ಓಕೆನಾ? ನೀನು ಗಡ್ಡ ಬಿಡಬೇಕು ಅಂದರೆ ನಿನ್ನ ತೀರ್ಮಾನ. ಎತ್ತಬೇಕು ಅಂದರೆ ಎತ್ಕೋ, ಕೂದಲು ಬಿಡಬೇಕು ಅಂದರೆ ಬಿಟ್ಕೋ, ಕಟ್ ಮಾಡೋಂಗಿದ್ರೆ ಕಟ್ ಮಾಡ್ಕೋ. ಸೊ ನೋಡೋಕ್ಕೆ ಚಂದ ಯಾವುದಿದೆಯೋ ಎಲ್ಲರಿಗೂ ಗೊತ್ತಿರೋದೆ. ನೋಡಿ, ಕೆಲವ್ರು ಹೇಳ್ತಾರೆ, ಇವಾಗೊಬ್ಬರು ಮೀಸೆ ಎತ್ತಿದ ತಕ್ಷಣ ಏನು ಹೇಳ್ತಾರೆ, ಮೀಸೆ ಬಿಟ್ಟಿರೋರು ಮೀಸೆ ಎತ್ತಿಬಿಟ್ರೆ ಏನು ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ. ನೋಡಿ, ಹೌದಲ್ವಾ? ಇವಾಗ ಮೀಸೆ ಎತ್ತಿದ ತಕ್ಷಣ ಎಲ್ಲರೂ ಹೇಳ್ತಾರೆ, ಅಯ್ಯೋ ಚೆನ್ನಾಗಿಲ್ಲ. ಅದೇ ಮೀಸೆ ಬಿಟ್ಟಾಗ ಯಾರೋ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅವ್ರಿಗೆ. ನೋಡಿ, ಮೀಸೆ ಬಿಟ್ಟಾಗ ಯಾರೋ ಚೆನ್ನಾಗಿದೆ ಅಂತ ಹೇಳಲ್ಲ, ಎತ್ತಿದ ತಕ್ಷಣ ಏನು ಹೇಳ್ತಾರೆ, ಚೆನ್ನಾಗೇ ಇಲ್ಲ. ಯಾಕೆ ಚೆನ್ನಾಗಿದ್ದಾಗ ಹೇಳಿಲ್ಲ ನೀನು? ಸೊ ಜನ ಯಾವಾಗಾದರೂ ಸರಿ ಇಲ್ಲ ಅಂದರೆ ಹೇಳಕ್ಕೆ ಬರ್ತಾರೆ. ಸೊ ಅದನ್ನು ನಾವೇನು ಮಾಡಬಾರ್ದು. ನೋಡಿ, ಸ್ವಲ್ಪ ಏರ್ ಕಟ್ ಮಾಡ್ತಾನೆ, ಇದು ಏರ್ ಸ್ಟೈಲ್ ಚೆನ್ನಾಗಿಲ್ಲ, ಫಸ್ಟ್ ಇದ್ದು ಚೆನ್ನಾಗಿತ್ತು, ಯಾಕೆ ಮತ್ತೆ ಫಸ್ಟೇ ಹೇಳಿಲ್ಲ?
ನಿಮ್ಗೆ ಆ ಬಟ್ಟೆ ಚೆನ್ನಾಗಿತ್ತು, ಮತ್ತೆ ಯಾಕೆ ಹೇಳಿಲ್ಲ? ಸೊ ನೋಡಿ, ಕಾಂಪ್ಲಿಮೆಂಟ್ ಮಾಡೋಕ್ಕೆ ಜನ ಬರೋದಿಲ್ಲ, ಕೊರತೆ ಹೇಳೋದಕ್ಕೆ ಜನ ಬರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ, ಅವ್ರು ಹೆಂಗೆ ನೋಡ್ತಾರೆ, ಅವ್ರ ಥರ ನಾವು ನಡ್ಕೊಬೇಕು ಅನ್ನೋ ಅವಶ್ಯಕತೆ ಬೇಕಾಗಿರಲ್ಲ. ಇವತ್ತು ನಾವೆಲ್ಲ ಹೆಂಗೆ ಗೊತ್ತಾ, ಚರ್ಚ್ ಪಾಸ್ಟರ್ ಮುಂದೆ ಡಿಸಿಪ್ಲಿನ್ ಆಗಿರಬೇಕು, ಪಾಸ್ಟರ್ ಮುಂದೆ ಲೀಲ್ ಡೌನ್ ಮಾಡಬೇಕು, ಪಾಸ್ಟರ್ ಮುಂದೆ ಅನ್ಯ ಭಾಷೆ ಮಾತಾಡೋದು, ಪಾಸ್ಟರ್ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್, ಪಾಸ್ಟರ್ ನೋಡ್ತಾ ಇದ್ದಾರೆ. ಸೊ ಎಲ್ಲನೂ ಹೆಂಗೆ ಹೋಗ್ತಾ ಇದೆ ಅಂದರೆ ಪಾಸ್ಟರ್ ಬೇಸ್. ಇವತ್ತು 90% ಕ್ರಿಶ್ಚಿಯನ್ಸ್ ಹೆಂಗೆ ನೋಡಿ, ಟಿ ವಿ ನೋಡಲ್ಲ, ಯಾಕಂದರೆ ಪಾಸ್ಟರ್ ಬೈತಾರೆ. ಒಡವೆ ಹಾಕಲ್ಲ, ಪಾಸ್ಟರ್ ಬೈತಾರೆ. ಲಿಪ್ಸ್ಟಿಕ್ ಹಾಕಲ್ಲ, ಪಾಸ್ಟರ್ ಬೈತಾರೆ. ಬಟ್ಟೆ ಲೆಗ್ಗಿನ್ಸ್ ಹಾಕಲ್ಲ, ಜೀನ್ಸ್ ಹಾಕಲ್ಲ, ಯಾಕಂದರೆ ಪಾಸ್ಟರ್ ಬೈತಾರೆ. ಸೊ ಪಾಸ್ಟರ್ಗೇನೆ ನೀನು ಭಯ ಪಡೋದೆ ಹೊರತು ದೇವ್ರಿಗೂ ನಿನಗೂ ಕನೆಕ್ಷನ್ನೇ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇವ್ರಿಗೂ ನಿನಗೂ ಕನೆಕ್ಷನಲ್ಲಿ, ದೇವ್ರಿಗೂ ನೀವು ಒಂದು ಕನೆಕ್ಷನಲ್ಲಿ ಬಂದುಬಿಟ್ರೆ ಯಾರು ನಿಮ್ಗೆ ಹೇಳ್ಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಪ್ರೈಸ್ ಅಲ್ಲ. ಅವಾಗೆಲ್ಲ ನಮ್ಮ ಚರ್ಚಲ್ಲಿ ಯಾರು ಬೊಟ್ಟು ಇಡಬಾರ್ದು, ಬೊಟ್ಟು ಲಿಪ್ಸ್ಟಿಕ್ಕು ಇಟ್ಟರೆ ನಾವು ಕಮ್ಯೂನಿಯನ್ ಕೊಡ್ತಾ ಇರಲಿಲ್ಲ ನಮ್ಮ ಪಾಸ್ಟ್ರು. ಸೊ ಏನು ಮಾಡೋರು ಗೊತ್ತಾ, ಬಿಲಿವರ್ಸು ಚರ್ಚಿ ಆಚೆನೇ ಏನು ಮಾಡಿಬಿಡೋರು, ಬೊಟ್ಟು ತೆಗೆದು ಬ್ಯಾಗಲ್ಲಿ ಇಟ್ಬಿಡೋರು, ಲಿಪ್ಸ್ಟಿಕ್ ಎಲ್ಲ ಒರೆಸ್ಕೊಂಬಂದ್ಬಿಡೋರು. ಒಳಗಡೆ ಬಂದಿದ್ದ ತಕ್ಷಣ ಇದು ನಿಮಗಾಗಿ ಕೇಳಲ್ಬಿಟ್ಟು ಸರ್, ತಿರ್ಗಿ ಆಚೆ ಹೋಗ್ಬಿಟ್ಟು ಬ್ಯಾಗ್ ಓಪನ್ ಮಾಡಿಬಿಟ್ಟು ಇಟ್ಕೊಂಡು ಹೋಗೋರು. ಇವಾಗ ಇದಕ್ಕೇನು ಹೇಳ್ತೀರಾ? ಬೊಟ್ಟಿಲ್ಲ ಅಂದರೆ ಮನೇಲಿ ಬೈತಾರೆ, ಗಂಡ ಮನೆಗೆ ಸೇರಿಸಲ್ಲ. ಯಾಕೆ ಬೊಟ್ಟು ತೆಗ್ದೆ, ನೀನೇನು ಮುಂಡೇನ ಅಂತ ಕೇಳ್ತಾರೆ, ಹೌದಲ್ವ ಸರ್? ಸೊ ಏನು ಮಾಡ್ತೀರಾ, ಇವಾಗ ಪಾಸ್ಟಿಗೆ ಭಯಪಡ್ಬೇಕಾ, ಇವಾಗ ಗಂಡನಿಗೆ ಭಯಪಡ್ಬೇಕಾ? ಸೊ ಏನು ಮಾಡ್ತಾರೆ, ಚರ್ಚ್ಗೆ ಹೋದರೆ ಪಾಸ್ಟಿಗೆ ತಕ್ಕನೆಗೆ, ಮನೆಗೆ ಹೋದರೆ ಗಂಡನ ತಕ್ಕನೆಗೆ. ಏನು ಮಾಡೋದು? ಸೊ ಇದೆಲ್ಲ ಸ್ಪಿರಿಚುವಾಲಿಟಿನಾ? ನೋ. ಸೊ ವಾಟ್ ಈಸ್ ರಿಯಲ್ ಸ್ಪಿರಿಚುವಾಲಿಟಿ? ಆಧ್ಯಾತ್ಮಿಕ ಜೀವಿತ ಅಂದರೆ ಏನು ಅನ್ನೋದೇ ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಇದೆಲ್ಲ ಉದಾಹರಣೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇದು ಯಾವುದು ಕನೆಕ್ಟೆಡ್ ಆಗಲ್ಲ. ಫ್ಲೆಶ್ ಕೆನಾಟ್ ಬಿ ಪರ್ಫೆಕ್ಟೆಡ್. ಚೆನ್ನಾಗಿ ತಿಳ್ಕೊಳ್ಳಿ, ದಿಸ್ ಫ್ಲೆಶ್ ಬಾಡಿ ಈಸ್ ಫಾರ್ ಡೆತ್. ಈ ಶರೀರ ಸಾಯಕ್ಕಾಗಿಯೇ ಇರೋದು. ಸಾಯುವಂಥ ಶರೀರಕ್ಕೆ ಅದರ ಅಲಂಕಾರದ ಬಗ್ಗೆ ಯಾಕೆ ನೀನು ಅಷ್ಟು ಕಾನ್ಸೆಪ್ಟಲ್ಲಿ, ಅಷ್ಟು ಕಾನ್ಸಂಟ್ರೇಷನಲ್ಲಿ ಇದೆಯಾ? ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಈಗ ನಾನೇನು ಹೇಳ್ತೀನಿ ಅಂದರೆ, ಹೆಂಗೆ ಬೇಕಾದರೂ ಇರು, ಏನು ಬೇಕಾದ್ರೂ ಮಾಡು ಅಂತ ಹೇಳ್ತಾ ಇಲ್ಲ. ನೋಡಿ, ಸ್ಪಿರಿಟ್ ಥಿಂಕಿಂಗ್ ಬಂದುಬಿಟ್ರೆ ಫ್ಲೆಶ್ ವಿಲ್ ಬಿ ಪರ್ಫೆಕ್ಟೆಡ್. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 5. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಸೊ ಶರೀರಕ್ಕೆ ಸಂಬಂಧಪಟ್ಟವರು ಯಾವುದ್ರ ಮೇಲೆ ಮನಸ್ಸಿಡ್ತಾರಂತೆ? ಶರೀರದ ಅಭಿಲಾಷೆಗಳ ಮೇಲೆ, ಶರೀರದ ಆಸೆಗಳ ಮೇಲೆ ಮನಸ್ಸಿಡ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಸೊ ಸ್ಪಿರಿಚುವಾಲಿಟಿ ಯಾವುದ್ರ ಮೇಲೆ ಕನೆಕ್ಟೆಡ್ ಆಗಿದೆ ಅಂದರೆ, ವಾಟ್ ಯು ಆರ್ ಥಿಂಕಿಂಗ್, ಇಟ್ ಈಸ್ ಬೇಸ್ಡ್ ಅಪಾನ್ ದಟ್. ಸೊ ಈಗ ಮನುಷ್ಯ ಸ್ಪಿರಿಚುವಲ್ ಆಗಿ ಈ ಸೋ ಸ್ಪಿರಿಚುವಲ್ ಅನ್ನೋದಕ್ಕೆ ಎವಿಡೆನ್ಸಸ್ ಯಾವುದು ಗೊತ್ತಾ? ಹಿ ವಿಲ್ ಥಿಂಕ್ ಸ್ಪಿರಿಚುವಲ್ ಥಿಂಗ್ಸ್. ಪ್ರೈಸ್ ದ ಲಾರ್ಡ್. ಥಿಂಕಿಂಗ್ ಮ್ಯಾಟರ್ಸ್. ಎಲ್ಲರೂ ಹೇಳಿ ಹೌದು. ಸ್ಪಿರಿಚುವಲ್ ಪರ್ಸನ್ ಅಂದರೆ ಥಿಂಕಿಂಗ್ ಮ್ಯಾಟರ್ಸ್. ವಾಟ್ ಹಿ ಥಿಂಕ್ಸ್, ವಾಟ್ ಶಿ ಥಿಂಕ್ಸ್ ಮ್ಯಾಟರ್ಸ್. ಯಾವ್ದು ಹಾಕ್ತಾರೆ, ಯಾವ್ದು ಹಾಕಲ್ಲ ಮ್ಯಾಟ್ರ್ ಅಲ್ಲ. ಎಷ್ಟು ಮೇಕಪ್ ಹಾಕ್ತಾರೆ, ಮೇಕಪ್ ಹಾಕಲ್ಲ ಮ್ಯಾಟ್ರ್ ಅಲ್ಲ. ಮ್ಯಾಟ್ರ್ ಯಾವುದು ಗೊತ್ತಾ? ಅವ್ರು ಏನು ಯಾವಾಗಲೂ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದೇ ಮ್ಯಾಟ್ರ್. ಸೊ ಮನುಷ್ಯ ಸ್ಪಿರಿಚುವಲ್ ಪರ್ಸನ್ ಅನ್ನೋದಕ್ಕೆ ಗುರುತೇನು ಗೊತ್ತಾ? ಎವಿಡೆನ್ಸಸ್ ಯಾವುದೂ ಇರೋದಿಲ್ಲ. ಅವನ ಮೈಂಡ್ ಯಾವಾಗಲೂ ಅವನ ಥಿಂಕಿಂಗ್ ಎಲ್ಲ ದೇವ್ರಿಗೆ ಏನಾದರೂ ಮಾಡಬೇಕು, ದೇವ್ರಿಗೆ ಏನಾದರೂ ಕೊಡಬೇಕು, ದೇವ್ರಿಗಾಗೆ ನಿಲ್ಲಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ವಿ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಏನಾದರೂ ದೇವ್ರಿಗೆ ಮಾಡಬೇಕು, ಇನ್ನೂ ಬೆಳಿಗ್ಗೆ ಎದ್ದೇಳಬೇಕು, ನಾನು ಪ್ರೇಯರ್ ಮಾಡಬೇಕು, ಯಾರಿಗಾದ್ರೂ ಗಾಸ್ಪಲ್ ಹೇಳಬೇಕು, ಏನಾದರೂ ಮಾಡಬೇಕು ಅಂತ ಅವನ ಥಿಂಕಿಂಗಲ್ಲಿ ಒಳಗಡೆ ಸ್ಪಿರಿಚುವಲ್ ಥಿಂಗ್ಸ್ನೇ ಥಿಂಕ್ ಮಾಡ್ತಾ ಇದ್ದಾನಲ್ಲ, ಅವನೇ ಸ್ಪಿರಿಚುವಲ್ ಪರ್ಸನ್. ಸೊ ಥಿಂಕಿಂಗ್ ಮ್ಯಾಟರ್ಸ್. ಎಲ್ಲರೂ ಹೇಳಿ. ನಾನು ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಒನ್ ಕ್ಯಾನ್ ಹ್ಯಾವ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ನಾಟ್ ಹ್ಯಾವ್ ದ ಪ್ರೆಸೆನ್ಸ್ ಆಫ್ ಗಾಡ್. ಒನ್ ಕ್ಯಾನ್ ಗಿವ್ ದ ಲೈಫ್ ಟು ಗಾಡ್ ಬಟ್ ಇಟ್ ಈಸ್ ನಾಟ್ ಎ ಸೈನ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇಫ್ ಯು ಹ್ಯಾವ್ ಹೋಲಿ ಸ್ಪಿರಿಟ್ ಯು ಹ್ಯಾವ್ ಲೈಫ್. ಪವಿತ್ರಾತ್ಮನ್ ಬಂದ ಮೇಲೇ ನನ್ನ ಆತ್ಮಕ್ಕೆ ಏನು ಬಂತು? ಲೈಫ್ ಬಂತು, ಜೀವ ಬಂತು. ಸೊ ಎಷ್ಟು ಜನ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ದೀರಾ?
ಸೊ ನಿಮ್ಮೊಳಗಡೆ ಎಲ್ಲ ಪವಿತ್ರಾತ್ಮನಿದ್ದಾನೆ. ಸೊ ನಿಮ್ಮೊಳಗಡೆ ಪವಿತ್ರಾತ್ಮನೇ ಇದ್ದಾರೆ ಅನ್ನೋದಕ್ಕೆ ನಾನು ಯಾವಾಗಲೂ ಪ್ರೆಸೆನ್ಸಲ್ಲಿ ಇದ್ದೀನಿ ಅನ್ನೋದಕ್ಕೆ ಗುರುತಲ್ಲ. ಅದಕ್ಕೆ ನಾನು ಇನ್ನೊಂದ್ಸತಿ ಹೇಳ್ತೀನಿ, ಚೆನ್ನಾಗಿ ಗಮನಿಸಿ. ಒನ್ ಕ್ಯಾನ್ ಹ್ಯಾವ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ನಾಟ್ ಹ್ಯಾವ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಹೋಲಿ ಸ್ಪಿರಿಟ್ ಇರೋದು ಬೇರೆ, ಪ್ರೆಸೆನ್ಸ್ ಆಫ್ ಗಾಡ್ ಬೇರೆ. ಅನಾಯಿಂಟಿಂಗ್ ಇಸ್ ಡಿಫ್ರೆನ್ಸ್, ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ಡಿಫ್ರೆನ್ಸ್. ಕಮನ್, ಇವಾಗಲೇ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಅನಾಯಿಂಟಿಂಗ್ ಅಂದರೆ ಏನು ಗೊತ್ತಾ? ಪವರ್. ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ನಾಟ್ ಎ ಫೀಲಿಂಗ್, ಇಟ್ಸ್ ಆನ್ ಎಕ್ಸ್ಪೀರಿಯನ್ಸ್. People can fake miracles. People can fake prophecies. People can fake word of knowledge. People cannot fake the presence of God. Fire, anointing, power ಅಂತ ನಾನು ಫೇಕ್ ಮಾಡ್ಬೋದು. But when I come, people can feel the presence of God. ಅದನ್ನು ಫೇಕ್ ಮಾಡೋಕ್ಕಾಗೋದಿಲ್ಲ. Difference between Moses and magicians. It's the presence of God. ಈಗ ಮೋಶೆ ಐಗುಪ್ತ ದೇಶದಲ್ಲಿ ಒಂದು ಕೋಲನ್ನು ಹಾಕ್ತಾನೆ. ಕೋಲ ಏನಾಯಿತು? ಆವಾಯಿತು. ಮೆಜಿಷಿಯನ್ನು ಒಂದು ಕೋಲ ಹಾಕ್ತಾನೆ, ಏನಾಯಿತು? ಆವಾಯಿತು. ಅವನು ಹಾಕಿದ್ದು ಹೆಂಗೆ ಆವಾಯಿತು? ಈವನ್ ದೇ ಹ್ಯಾಡ್ ದ ಪವರ್. ಸೊ ಪವರ್ ಅನ್ನೋದು ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿಯಲ್ಲಿ ಮಾತ್ರ ಅಲ್ಲ, ಕ್ರೈಸ್ತರಲ್ಲದೆ ಇರೋರ ಹತ್ರನೂ ಪವರ್ ಇರುತ್ತೆ. ಪವರ್ಗೂ ಪ್ರೆಸೆನ್ಸ್ ಆಫ್ ಗಾಡ್ಗೂ ಡಿಫ್ರೆನ್ಸ್ ಇರುತ್ತೆ. ಪವರಲ್ಲಿ ಐಗುಪ್ತರ ಮೆಜಿಷಿಯನ್ಸ್, ಮಂತ್ರವಾದಿಗಳು ಏನು ಮಾಡಿದ್ರು? ಕೋಲಾಕಿ ಹಾವನ್ನು ಮಾಡಿದ್ರು. ಆದರೆ ಮೋಶೆನೂ ಕೋಲನ್ನು ಹಾವ ಮಾಡ್ದ, ಆದರೆ ಈ ಹಾವು ಅದನ್ನು ನುಂಗ್ಬಿಡ್ತು. ಯಾವಾಗಲೂ ಪ್ರೆಸೆನ್ಸು ಒಂದು ಪವರ್ಗಿಂತ ಒಂದು ಸ್ಟೆಪ್ ಮೇಲೆ ಇರುತ್ತೆ. ಯು ಕ್ಯಾನ್ ಆಪ್ರೇಟ್ ಇನ್ ಪವರ್, ಯು ಕ್ಯಾನ್ ಆಪ್ರೇಟ್ ಇನ್ ಹೀಲಿಂಗ್, ಯು ಕ್ಯಾನ್ ಆಪ್ರೇಟ್ ಇನ್ ಫೈರ್ ವಿತೌಟ್ ದ ಪ್ರೆಸೆನ್ಸ್. ಈ ರೀತಿ ಹೇಳ್ತೀನಿ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ನಿಮಗೆ ಚೆನ್ನಾಗಿ ಗಮನಿಸಿ. ರಿಸೀವಿಂಗ್ ಸ್ಯಾಲ್ವೇಷನ್ ಯು ನೀಡ್ ಫೇತ್. Receiving Holy Spirit, you need faith. Receiving tongues, you need faith. Receiving presence, you have to seek. ರಕ್ಷಣೆ ಹೊಂದೋದಕ್ಕೆ ನಿಮಗೇನು ಬೇಕು? ಬೇರೆ ನಂಬಿಕೆ ಬೇಕು. ದೇವರೇ ನಿನ್ನ ನಂಬ್ತೀನಪ್ಪ ಅಂದರೆ ರಕ್ಷಣೆ ಹೊಂದ್ಬಿಡ್ಬೋದು. ಪವಿತ್ರಾತ್ಮ ನನಗೆ ಬೇಕು ಅಂದರೆ ನಂಬಿಕೆಯಲ್ಲಿ, ದೇವರೇ ನಿನ್ನ ಆತ್ಮದಿಂದ ನನ್ನನ್ನು ತುಂಬಿಸು ಅಂದರೆ ನಂಬಿಕೆಯಲ್ಲಿ ನಾವೇನು ಮಾಡ್ಬೋದು? ತುಂಬೋದು. ಅನ್ಯ ಭಾಷೆ ಮಾತಾಡಬೇಕು ಅಂದ್ರೂ ನಂಬಿಕೆಯಲ್ಲಿ ಅನ್ಯ ಭಾಷೆ ಮಾತಾಡ್ಬಿಡ್ಬೋದು. ಆದರೆ ಪ್ರಸನ್ನತೆ ಮಾತ್ರ ನಂಬಿಕೆಯಲ್ಲಿ ಬರೋದಿಲ್ಲ, ಅದು ಎಕ್ಸ್ಪೀರಿಯನ್ಸಲ್ಲೇ ಹೋಗ್ಬೇಕು. ದಟ್ ಕಮ್ಸ್ ಓನ್ಲಿ ಫ್ರಮ್ ಸೀಕಿಂಗ್ ಗಾಡ್. ಅದು ದೇವರನ್ನ ಹುಡ್ಕೋದ್ರಲ್ಲಿ ಬರೋದು ಪ್ರೆಸೆನ್ಸ್. ಕಮಾನ್. ಇವಾಗ ನೋಡಿ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೋಡಿ, ಇವಾಗ ಹಾಡೋರಾಗಲಿ ಬಾರಿಸೋರಾಗಲಿ, ದೇ ಕ್ಯಾನ್ ಸಿಂಗ್. ಬಾರಿಸ್ಬೋದು, ಹಾಡ್ಬೋದು. ಅದಕ್ಕೇನು ಪವರ್ ಏನು ಬೇಕಾಗಿರಲ್ಲ. ದೇ ಕ್ಯಾನ್, ಬಟ್ ದೇ ಕ್ಯಾನ್ ಫೇಕ್ ಫೈರ್. ಫೈರ್ ಅಂತ ಹಾಡ್ಬೇಕಾದ್ರೆ ಏನು ಮಾಡ್ಬೋದು? ಬಾಲ ಉಂಟು ಉಂಟು ಯೇಸುವಿನ ರಕ್ತದಿಂದ. ನೋಡಿ, ಇವಾಗ ಇದನ್ನೆಲ್ಲ ಹಾಡ್ಬೋದು. ದೇರ್ ಇಸ್ ಪವರ್, ಪವರ್ ಅಂತ ಆಡ್ಬೋದು, ಎಲ್ಲನೂ ಆಡ್ಬೋದು. ಆದರೆ ಇದನ್ನೆಲ್ಲ ನಾವು ಫೇಕ್ ಮಾಡ್ಬೋದು ಜನರಿಗೆ. ಈಗ ಒಂದು ಅಭಿಷೇಕ ಇಳಿದು ಬರ್ತಾ ಇದೆ, ಆದರೆ ಫೇಕ್ ಮಾಡೋದಕ್ಕೂ ರಿಯಲ್ ಆಗಿ ಒಬ್ಬ ಮನುಷ್ಯ ಹಾಡಿದಾಗ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ವಿ ಕ್ಯಾನ್ ಫೇಕ್ ಸಾಂಗ್ಸ್, ವಿ ಕ್ಯಾನಾಟ್ ಫೇಕ್ ಪ್ರೆಸೆನ್ಸ್. So to play music, we don't need presence. Only talent is enough. Amen. ಇವಾಗ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಬಾರಿಸೋದಕ್ಕೆ ದೇ ಡೋಂಟ್ ನೀಡ್ ಎನಿ ಪ್ರೆಸೆನ್ಸ್, ದೇ ನೀಡ್ ಓನ್ಲಿ ಟ್ಯಾಲೆಂಟ್. ಚೆನ್ನಾಗಿ ಯಾವ ಸ್ಕೇಲು, ಯಾವ್ಯಾವುದು, ಎಫ್ ಮೈನರ್, ಮೇಜರ್, ಡಿ ಮೈನರ್, ಎಫ್ ಮೈನರ್, ಇದೆಲ್ಲ ಗೊತ್ತಿದ್ರೆ ಬಾರಿಸ್ಬಿಡ್ಬೋದು.
ಆದರೆ ಸ್ಕಿಲ್ಸಲ್ಲಿ ಪ್ಲೇ ಮಾಡೋದಕ್ಕೂ ಪ್ರೆಸೆನ್ಸಲ್ಲಿ ಪ್ಲೇ ಮಾಡೋದಕ್ಕೂ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಐ ಮೀನ್ ಸ್ಕಿಲ್ಸಲ್ಲಿ ಪ್ಲೇ ಮಾಡಿದ್ರೆ, ಈಗ ನಾವು AR ರೆಹಮಾನ್ ಕರ್ಕೊಂಬಂದು ಅವ್ರ ಟೀಮಿಂದ ಬಾರಿಸ್ಬೋದು. ಇಲ್ಲಿ ಮೀನ್ ಅವ್ರ ಟೀಮ್ ಬಂದು ಬಾರಿಸಿದ್ರೇನು ಕೇಳಕ್ಕೆ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಅನಾಯಿಂಟೆಡ್ ಪರ್ಸನ್ ಬಾರಿಸಿದ್ರೆ ಕೇಳಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ. ದೇ ವಿಲ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸುಮ್ಮನೆ ಅವ್ರ ಸ್ಟ್ರಿಂಗ್ಸ್ ಮೇಲೆ ಕೈ ಇಟ್ರೇನೆ, ಅವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇ, ಅವ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೇ ಒಂದೊಂದು ಮಾತು ಎಲ್ಲೋಗುತ್ತೆ ಗೊತ್ತಾ, ಹೃದಯಕ್ಕೆ ಹೋಗಿ ನಾಟುತ್ತೆ, ಹೃದಯಕ್ಕೆ ಹೋಗಿ ನಾಟುತ್ತೆ. ಅದಕ್ಕೆ ಟ್ಯಾಲೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್, ಪ್ರೆಸೆನ್ಸ್ ಈಸ್ ಇಂಪಾರ್ಟೆಂಟ್. ಸೊ ಪ್ರೆಸೆನ್ಸ್ ಕಮ್ಸ್ ಓನ್ಲಿ ಥ್ರೂ ಸಿಕ್ಕಿಂಗ್ ಗಾಡ್. ಅದಕ್ಕೊಂದು ವಾಕ್ಯ, ಪಾಸ್ಟರ್ ಹೆಂಗೆ ನೀವು ಪ್ರೆಸೆನ್ಸ್ ಬೇರೆ ಅಂತೀರಾ, ಸ್ಪಿರಿಟ್ ಬೇರೆ ಅಂತೀರಾ? Psalms 139:7, 139ನೇ ಕೀರ್ತನೆ 7ನೇ ವಾಕ್ಯ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಈಗ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ, ಇಂಗ್ಲೀಷಲ್ಲಿ ಕರೆಕ್ಟಾಗಿ ಬಂದಿದೆ. ವೇರ್ ಕ್ಯಾನ್ ಐ ಗೋ ಫ್ರಮ್ ಯುವರ್ ಸ್ಪಿರಿಟ್, ಆರ್ ವೇರ್ ಕ್ಯಾನ್, ಇನ್ನೊಂದು ಟ್ರಾನ್ಸ್ಲೇಷನ್ ಕಿಂಗ್ ಜೇಮ್ಸ್ ವರ್ಷನ್ ಅಕ್ಕಮ್ಮ, whither shall I go from thy spirit, or whither shall I flee from thy presence. So spirit bere, so you can have the spirit but you can live without the presence. You can have Holy Spirit but you can live without the presence. ಎಲ್ಲರೊಳಗಡೆನೂ ದೇವರ ಆತ್ಮ ಇದ್ದಾರೆ, ಆದರೆ ಎಲ್ಲರೂ ಪ್ರೆಸೆನ್ಸ್ ಅಲ್ಲಿ ಇದ್ದಾರೆ ಅನ್ನೋ ಗುರುತಿಲ್ಲ. Come on. If you accept Jesus Christ, ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದ ದಿನನೇ ಯಾರು ಬಂದ್ಬಿಡೋದು? ಹೋಲಿ ಸ್ಪಿರಿಟ್ ವಿಲ್ ಕಮ್. ವಿತೌಟ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಇಲ್ಲದೆ ನೀನು ರಕ್ಷಣೆ ಹೊಂದಕ್ಕಾಗಲ್ಲ. ಸೊ ಪವಿತ್ರಾತ್ಮನನ್ನ ನೀನು ಒಳಗಡೆನೇ ಇಟ್ಟಿದ್ಯಾ. ಸೊ ನೀನು ಒಳಗಡೆ ಪವಿತ್ರಾತ್ಮನ ಇದ್ದಾರೆ ಅನ್ನೋದ್ರಿಂದ ನೀನು ಯಾವಾಗಲೂ ಪ್ರಸನ್ನತೆಯಲ್ಲಿ ಇದೆಯಾ ಅನ್ನೋ ಗುರುತಲ್ಲ. ಇದೊಂದೇ ಒಂದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀರಾ. Spirit of God is difference, presence of God is difference. Thank you, Holy Spirit. ನೋಡಿ, ಅನಾಯಿಂಟಿಂಗ್ ಮೀನ್ಸ್ ಪವರ್. ಹೋಲಿ ಸ್ಪಿರಿಟ್ ಮ್ಯಾನಿಫೆಸ್ಟ್ ಮಾಡ್ತಾರೆ. ಇವಾಗ ಫೈರ್ ಕೆಳಗಡೆ ಬೀಳ್ಬೇಕು ಜನ, ಫೈರ್ ಮೀನ್ಸ್ ದಟ್ ಕ್ಯಾನ್ ಬಿ ಆಪರೇಟೆಡ್ ಥ್ರೂ ಫೇತ್. ಟಚ್ ಫೈರ್, ದೇವರೇ ಹೇಗಾದ್ರೂ ಮಾಡಿ ಇವ್ರ ಕೆಳಗಡೆ ಬೀಳ್ಬೇಕು ಅಂತ ಹೇಳಿ ಹೆಂಗ್ ಬೀಳ್ತಾರೆ ಅಂತ ಯೋಚನೆ ಮಾಡ್ಕೊಂಡೆ ಅವ್ರ ಮೇಲೆ ಕೈ ಇಟ್ಟರೆ ಠಮಾರ್ ಅಂತ ಕೆಳಗಡೆ ಬೀಳ್ತಾರೆ. ಸೊ ಅವ್ರ ಕೆಳಗಡೆ ಬಿದ್ದುಬಿಟ್ರು ಅನ್ನೋದಕ್ಕೆ ನೀನು ಯಾವಾಗಲೂ ಪ್ರೆಸೆನ್ಸಲ್ಲಿ ಇದೆಯಾ ಅನ್ನೋದಕ್ಕೆ ಗುರುತಲ್ಲ. ತುಂಬ ಡೀಪ್ ಇದೆಯಾ ಮೆಸೇಜು? ಅರ್ಥ ಆಗದೇ ಇರೋ ಥರ ಏನಾದ್ರು ತುಂಬ ಡೀಪ್ ಇದೆಯಾ? You can have Holy Spirit but you can live without the presence of God. Not that you have Holy Spirit and you are always in the presence of God. To carry always the presence, you have to seek God. Without seeking there is no presence. To have Holy Spirit just you need faith. Hebrew language alli presence meaning panim ಅಂತ ಹೇಳ್ತಾರೆ. ಹೀಬ್ರೂ ಲ್ಯಾಂಗ್ವೇಜಲ್ಲಿ ಪ್ರೆಸೆನ್ಸ್ಗೆ ಏನರ್ಥ? ಪ್ಯಾನಿಮ್. ಸೊ ಪ್ಯಾನಿಮ್ ಮೀನಿಂಗ್ ಫೇಸ್. ಸೊ ಪ್ರೆಸೆನ್ಸ್ ಆಫ್ ಗಾಡ್ ಮೀನ್ಸ್ ಫೇಸ್ ಆಫ್ ಗಾಡ್. ವಾಟ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್? ಆ ದೇವ್ರ ಪ್ರಸನ್ನತೆ ಅಂದರೆ ಏನು ಗೊತ್ತಾ? ಈಸ್ ಪ್ರೆಸೆಂಟ್ ದೇರ್. ಪ್ರೆಸೆನ್ಸ್ ಆಫ್ ಗಾಡ್ ಅಂದರೆ ನೋಡಿ, ಪ್ರೆಸೆನ್ಸ್ ಆಫ್ ಪಾಸ್ಟರ್ ಫಿಲಿಪ್ ಬಾಬು ಅಂದರೆ ಏನು ನೋಡಿ. ಇವಾಗ ನಾನು ಈ ಟೈಮಲ್ಲಿ ಲೈವಲ್ಲಿ ಇದ್ದೀನಿ. ಎಲ್ಲೆಲ್ಲಿ? ಬೀದರು, ತುಮಕೂರು, ಆಲ್ ಓವರ್ ಕರ್ನಾಟಕ, ಕುವೈಟು, ದುಬೈ, ಎಲ್ಲ ಕಡೆನೂ ಇವಾಗ ಎಲ್ಲಿದ್ದೀನಿ ನಾನು?
ಲೈವಲ್ಲಿ ಇದ್ದೀನಿ, ಆದರೆ ಎಲ್ರೋಯಲ್ಲಿ ಮಾತ್ರನೇ ಪ್ರೆಸೆನ್ಸಲ್ಲಿದ್ದೀನಿ. ಸೊ ಪ್ರೆಸೆನ್ಸ್ ಮೀನ್ಸ್ ಫೇಸ್ ಟು ಫೇಸ್ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ಅನಾಯಿಂಟಿಂಗ್ ಅಂದರೆ ನೀವು ಫೀಲ್ ಮಾಡಬೇಕಾದಂತಿಲ್ಲ, ಫೇತಲ್ಲಿ ಆಪ್ರೇಟ್ ಮಾಡ್ಬೋದು. ಪ್ರೆಸೆನ್ಸ್ ಆಫ್ ಗಾಡ್ ಅಂದರೆ ಹೆಂಗೆ ಗೊತ್ತಾ? ವೆರ್ ಎವರ್ ಯು ಗೋ ಯು ಕ್ಯಾರಿ ಯು ಆರ್ ಇನ್ ದ ಫೇಸ್. ಅಂದರೆ ದೇವರ ಪ್ರಸನ್ನತೆ, ದೇವ್ರ ಫೇಸ್ ನಿಮ್ಮ ಮುಂದೆನೇ ಇದೆ ಅನ್ನೋ ಫೀಲಿಂಗಲ್ಲೇ ಹೋಗ್ತೀರಾ. ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಹೋಗ್ತೀರಾ, ಯು ಆರ್ ವಾಕಿಂಗ್, ಯು ಆರ್ ಟ್ರಾವೆಲಿಂಗ್, ಎಲ್ಲ ಕಡೆನೇ ಹೆಂಗೆ ಗೊತ್ತಾ? ಯು ಶುಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರು ನನ್ನ ಜೊತೆ ಇದ್ದಾರಪ್ಪ. ಅದು ಅಟ್ಮಾಸ್ಫಿಯರ್, ಆ ಲೆವೆಲ್ಲೇ ಬೇರೆ. ನೋಡಿ, ತ್ರೀ ಲೆವೆಲ್ಸ್ ಇದೆ. ಫಸ್ಟ್ ಲೆವೆಲ್ ಫೇತ್ ಲೆವೆಲ್. ಎಲ್ಲ ಕ್ರಿಸ್ಟಿಯಾನಿಟಿ ಫಸ್ಟ್ ಲೆವೆಲ್ ಯಾವುದು ಗೊತ್ತಾ? ಫೇತ್. ಸೆಕೆಂಡ್ ಲೆವೆಲ್, ಕ್ರಿಸ್ಟಿಯಾನಿಟಿಯಲ್ಲಿ 3 ಹಂತ ಇದೆ. 3 ಸ್ಟೇಜಸ್ ಆರ್ ದೇರ್ ಇನ್ ಕ್ರಿಸ್ಟಿಯಾನಿಟಿ. ಫಸ್ಟ್ ಸ್ಟೇಜ್ ಫೇತ್. ಅದಕ್ಕೆ ನಮ್ಮ ಹೆಸರೆಲ್ಲ ಬಿಲೀವರ್ಸ್. ನಮ್ಮ ಹೆಸರುಗಳೇನು? ವಿಶ್ವಾಸಿಗಳು. ಸೊ ಎಲ್ಲ ವಿಶ್ವಾಸಿಗಳು ವಿಶ್ವಾಸದಲ್ಲಿ ಇದ್ದಾರೆ. ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಪವರ್, ಅನಾಯಿಂಟಿಂಗ್. ದ ಫೈನಲ್ ಸ್ಟೇಜ್ ಗ್ಲೋರಿ ರೆಲಮ್. ದಟ್ ಈಸ್ ಕಾಲ್ಡ್ ಪ್ರೆಸೆನ್ಸ್ ಆಫ್ ಗಾಡ್. ಪ್ರೆಸೆನ್ಸ್. ಈ ಗ್ಲೋರಿ ರೆಲಮಲ್ಲಿರೋರೆ ಇವರು ನೋಡಿ, ಈ ಬೆನಿನೆಲ್ಲ ಬರ್ತಾರಲ್ಲ, ಬೆನಿನೆಲ್ಲ ಬಂದರೆ ಆ ಗ್ಲೋರಿ ರೆಲಮ್ ಅವ್ರು ಗ್ರೌಂಡಿಗೆ ಬಂದಿದ್ದ ತಕ್ಷಣ ದೇ ವಿಲ್ ಸಿ ದೇ ವಿಲ್ ಹಂಗೆ ಆ ಗ್ಲೋರಿನ ಹಂಗೆ ತೊಗೊಂಬಂದ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇವಾಗ ಜಾಯ್ಸ್ ಮೇರ್ ಬರ್ತಾರೆ. ಶಿ ಹ್ಯಾಸ್ ದ ಟೀಚಿಂಗ್ ಅನಾಯಿಂಟಿಂಗ್. ಅವ್ರು ಬಂದಿದ್ದ ತಕ್ಷಣ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಎಲ್ಲರೂ ವಾವ್ ಅಂತಾರೆ. ಬೆನಿನೆಲ್ಲ ಏನಿಲ್ಲ, ದೇ ಆರ್ ಇನ್ ದ ಗ್ಲೋರಿ ರೆಲಮ್. ಅವ್ರು ಬಂದಿದ್ದ ತಕ್ಷಣ ಜನರೆಲ್ಲ ಹಂಗೆ ಕೈ ಕಾಯಲೆಲ್ಲ ನೋಡಿ ಹೆಂಗೆ ಶಿವರಿಂಗ್ ಆಗ್ತಾ ಇರ್ತೈತೆ. ದಟ್ ಈಸ್ ಗ್ಲೋರಿ ರೆಲಮ್. ಸೊ ಆಲ್ ದ ಕ್ರಿಸ್ಟಿಯನ್ಸ್ ಆರ್ ಸ್ಟಿಲ್ ಇನ್ ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಏನು ಗೊತ್ತಾ? ಮೂವಿಂಗ್ ಇನ್ ಹೀಲಿಂಗ್, ಅನಾಯಿಂಟಿಂಗ್. ದಿಸ್ ಆಲ್ ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಏನು ಗೊತ್ತಾ? ಆಲ್ವೇಸ್ ಕ್ಯಾರಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅವ್ರಿಗೆ ಯಾವುದ್ರ ಬಗ್ಗೆನೂ ಟೆನ್ಷನ್ ಇರಲ್ಲ. ಅವ್ರಿಗೆಲ್ಲ ಬೆಳಿಗ್ಗೆ ಎದ್ದೇಳಬೇಕು, ಹೇಗಾದ್ರೆ ಇವತ್ತು ಬೈಬಲ್ ಓದಬೇಕು, ಇವತ್ತು ಎಷ್ಟು ಅಧ್ಯಾಯ ಓದಬೇಕು, ಇವತ್ತು ಏನು ಮಾಡಬೇಕು, ಏನು ಮಾಡೋದು. ದೇ ವಿಲ್ ಆಲ್ವೇಸ್ ವಾಕ್ ಇನ್ ದ ಪ್ರೆಸೆನ್ಸ್. ಆಲ್ವೇಸ್ ದೇ ವಿಲ್ ವಾಕ್ ಆಲ್ವೇಸ್ ವಿತ್ ದ ಗ್ಲೋರಿ. ಸೊ ದೇವರು ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿರೋದಕ್ಕೆ ಕಾರಣನೇ ಏನು ಗೊತ್ತಾ? ಟು ಹ್ಯಾವ್ ಫೆಲೋಶಿಪ್. ವೈ ಕ್ರಾಸ್? ಸತಿ ಹೇಳಿದೆ, ಶಿಲುಬೆ ಏನಕ್ಕೆ? ನೋಡಿ, ಇನ್ನೊಂದು ಕ್ವಶನ್ ಕೇಳ್ತೀನಿ. ನಾವೇನಕ್ಕೆ ಪರಲೋಕಕ್ಕೆ ಹೋಗಿ ನಾವೆಲ್ಲರೂ ರಕ್ಷಣೆ ಹೊಂದಿ ಪರಲೋಕ ಬೇಕು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಕಾರಣ ಏನು? ವೈ ಯು ನೀಡ್ ಜೀಸಸ್? ಸಂಡೇ ಸ್ಕೂಲ್ ಟೀಚರ್ ಹೇಳಿದ್ರಂತೆ ಅವ್ರಿಗೆ. ರೈಟ್, ಕರೆಕ್ಟ್. ನೋಡಿ, ಒಂದೊಂದು ರೀಸನ್ ಇರುತ್ತೆ. ನಾನೇನಕ್ಕೆ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡೆ ಅಂತ ಹೇಳ್ತೀನಿ ಆಮೇಲೆ. ಬೇರೆ ಹೇಳಿ. ತಂದೆ ತಾಯಿ ಕ್ರಿಶ್ಚಿಯನ್ ಆಗಿದ್ರು, ಅದಕ್ಕೆ ಅವರು ಕ್ರಿಶ್ಚಿಯನ್ ಆದರು. ನೋಡಿ, 99% ಆಫ್ ಕ್ರಿಸ್ಟಿಯಾನಿಟಿ, ವೈ ದೇ ಅಕ್ಸೆಪ್ಟೆಡ್ ಕ್ರೈಸ್ಟ್? ಬಿಕಾಸ್ ದೇ ವಾಂಟ್ ಟು ಗೋ ಟು ಹೆವೆನ್, ಬಿಕಾಸ್ ದೇ ಹ್ಯಾವ್ ಟು ಸ್ಕಿಪ್ ಹೆಲ್. ಟಾರ್ಮೆಂಟೇಷನ್ ಬೇಡ. ಎಲ್ಲರೂ ಹೇಳ್ತಾರೆ ಉರಿಯುವ ಬೆಂಕಿ ಅಥವಾ ಪರಲೋಕನ. ಪಾಪ, ಬೆಂಕಿ ಬೇಡ, ಪರಲೋಕ. ಸೊ 99% ಕ್ರಿಸ್ಟಿಯನ್ಸು ಏನಕ್ಕೆ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡ್ರೆ ನರಕ ಬೇಡ, ನರಕದಲ್ಲಿ ಕಷ್ಟಪಡೋದು ಬೇಡ ಅಂತಾನೆ 99% ಕ್ರಿಸ್ಟಿಯಾನಿಟಿ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದು. ಸೊ ಹೆಲ್ಲನ್ನು ಸ್ಕಿಪ್ ಮಾಡೋದಕ್ಕೇನೆ ನಮಗೆ ಹೆವೆನ್ ಚೂಸ್ ಮಾಡಿದೆ ಹೊರತು ಯಾರು ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಇರಬೇಕು ಅಂತ ಚೂಸ್ ಮಾಡಿಲ್ಲ. ಆ್ಯಕ್ಚುಲಿ ಹೆವೆನ್ ಈಸ್ ಕ್ರಿಯೇಟೆಡ್ ಫಾರ್ ಫೆಲೋಶಿಪ್. ಯೇಸು ಸ್ವಾಮಿ ಪರಲೋಕನ ಸೃಷ್ಟಿ ಮಾಡಿಕೊಂಡು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ರಕ್ಷಣೆ ಮಾರ್ಗ ತಗೊಂಬಂದಿದ್ದ ಕಾರಣ ಏನು ಗೊತ್ತಾ? ಪರಲೋಕದಲ್ಲಿ ನಾನು ನೀವೆಲ್ಲ ಇರಬೇಕು, ದೇವರೊಂದಿಗೆ ಇರಬೇಕು, ನಡಿಬೇಕು, ಫೆಲೋಶಿಪ್ಪಲ್ಲಿ ಇರಬೇಕು ಅನ್ನೋ ಒಂದೇ ರೀಸನಲ್ಲೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಟು ಹ್ಯಾವ್ ಫೆಲೋಶಿಪ್, ಟು ಹ್ಯಾವ್ ರಿಲೇಷನ್ಶಿಪ್ಗೆ ಇಷ್ಟೆಲ್ಲ ದೇವ್ರು ಮಾಡಿದ್ದು. ಸೊ ಅದನ್ನು ಪರಲೋಕಕ್ಕೆ ಹೋಗ್ಬಿಟ್ಟೇ ಮಾಡಬೇಕು ಅಂತಲ್ಲ, ಈ ಭೂಮಿಯಲ್ಲೇ ನಾವು ದೇವರೊಂದಿಗೆ ನಡೆಯುವಂಥ ಅನುಭವದಲ್ಲಿ ಬಂದ್ಬಿಡ್ಬೇಕು.
ಪ್ರೈಸ್ ದಿ ಲಾರ್ಡ್. ದೇವರು ಪರಲೋಕನ ಸೃಷ್ಟಿ ಮಾಡಿದ್ದೇ ಏನು ಗೊತ್ತಾ? ಹೇಗಾದರೂ ನಾನು ನೀವು ಅಲ್ಲಿರಬೇಕು, ನಾವು ದೇವರೊಂದಿಗೆ ಇರಬೇಕು, ದೇವ್ರು ನಮ್ಮೊಂದಿಗೆ ಇರಬೇಕು ಅಂತಾನೆ. ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಮಕ್ಕಳಿಗಾಗಿನೇ ಮನೆ ಕಟ್ತೀರ, ಮಕ್ಕಳೇ ಇಲ್ಲ ಅಂದಮೇಲೆ ಮನೆ ಏನಕ್ಕೆ? ರೈಟಾ? ನಿಮ್ಮ ಮಕ್ಕಳಿಗಾಗಿ ಒಂದು ದೊಡ್ಡ ಅರಮನೆ ಕಟ್ತೀರಾ ಅಂತ ಇಟ್ಕೊಳ್ಳಿ, ಮಕ್ಕಳೇ ಇಲ್ಲಪ್ಪ, ನಿಮ್ಮ ಮಕ್ಕಳೇ ಇಲ್ಲ, ನಿಮ್ಮ ಮಕ್ಕಳು ಬರಲ್ಲ ಅಂದ್ಬಿಟ್ರು, ನನಗೆ ಅರಮನೆನೂ ಬೇಡ ನೀನು ಬೇಡ ಅಂತ ಮಕ್ಕಳು ಹೊರಟೋದ್ರು. ಈಗ ಅರಮನೆ ಮುಖ್ಯನಾ ಮಕ್ಕಳು ಮುಖ್ಯನಾ? ಯಾರು ಮುಖ್ಯ? ನೀನು ಬರಲಿಲ್ಲ ಅಂದ್ರೆ ಹೋಗು, ಅರಮನೆಯಲ್ಲಿ ನಾನೇ ಇರ್ತೀನಿ, ಹೋಗು, ನಾನೇ ಕುಂತ್ಕೊಳ್ತೀನಿ ಅಂತ ಯಾವ ತಂದೆ ಆದರೂ ಯೋಚನೆ ಮಾಡ್ತಾರ? ಅಪ್ಪ ಇಷ್ಟು ಕಷ್ಟಪಟ್ಟಿದ್ದು ನೋಡಿ. ಒಂದೊಂದು ತಂದೆನೂ ಏನು ಹೇಳ್ತಾರೆ ಗೊತ್ತಾ? ನಾನು ಕಷ್ಟಪಡ್ತಾ ಇರೋದೇ ನಿಮ್ಗಾಗಿನೇ, ಇಷ್ಟು ಕಷ್ಟಪಡ್ತಾ ಇರೋದು ಏನಕ್ಕೆ? ನಿಮ್ಗಾಗಿನೇ. ಇವ್ ನಮ್ಮ ದುಡ್ಡು ಬರೋದಲ್ಲ ಯಾರಿಗೆ? ಮಗನೇ, ಮಗಳೇ, ನಿನಗೆ ಮಗಳೇ, ನಿನಗೆ ನೋಡು, ನಾನು ಓ ಟಿ ಮಾಡ್ತಾ ಇರೋದೇನಕ್ಕೆ? ನಿನಗೆ ಡ್ಯೂಟಿ ಮಾಡ್ತಾ ಇರೋದೇನು? ನಿನಗೆ ಎಕ್ಸ್ಟ್ರಾ ಪಾರ್ಟ್ ಟೈಮ್ ಮಾಡ್ತಾ ಇರೋದೇನಕ್ಕೆ? ನಿನಗೆ ಬಿಸ್ನೆಸ್ ಮಾಡ್ತಾ ಇರೋದೇನು? ಮಕ್ಕಳಿಗೆ. ಸೊ ಮಕ್ಕಳು ಅಂತಾನೆ ಒಂದು ತಂದೆ ತಾಯಿನೂ ಕಷ್ಟಪಡ್ತಾ ಇರೋದು. ಸೊ ಮಕ್ಕಳೇ ನೀವು ಆಶೀರ್ವಾದಕ್ಕೆ ನಾನು ಬರಲ್ಲ, ನನಗೆ ತಂದೆನೂ ಬೇಡ ತಾಯಿನೂ ಬೇಡ ಅಂತ ಹೇಳ್ಬಿಟ್ರೆ ನೀವು ಕಷ್ಟಪಟ್ಟು ಮನೆ ಕಟ್ಟೋದು ಯಾರಿಗಾಗಿ? ನಾನು ಕೇಳ್ತೀನಿ, ಪರಲೋಕನ ದೇವ್ರು ಸೃಷ್ಟಿ ಮಾಡಿದ್ದೆ ನನಗೆ ನಿಮ್ಗಾಗಿನೇ. ಸೊ ಅಲ್ಲಿಗೆ ಹೋಗೋದಾ ಬೇಡವಾ ಅಂತ ದೇವ್ರು ನಿಮ್ಮನ್ನು ತೊಗೊಂಡೋಗಿ ಅಲ್ಲಿ ಇಡಬೇಕಾ ಬೇಡವಾ ಅಂತ ಯೋಚನೆ ಎಲ್ಲಿಂದ ಮಾಡ್ತಾರೆ? ಕಟ್ಟಿರೋದೇ ನಿನಗಾಗಿನೇ. ಯಾರಿಗಾಗಿ ಪರಲೋಕ? ನಿನಗಾಗಿನೇ ಅಪ್ಪ. ನೀನು ಹೇಗಾದರೂ ಅಲ್ಲಿರಬೇಕು, ನಿನ್ನನ್ನು ಹೆಂಗಾದ್ರೂ ಇಟ್ಕೊಬೇಕು, ನಿನ್ನ ಜೊತೆ ಐಕ್ಯದಲ್ಲಿ ಇರಬೇಕು, ನನ್ನ ಜೊತೆ ಐಕ್ಯದಲ್ಲಿ ಇರಬೇಕಂದ್ರೆ ದೇವರೆಲ್ಲವನ್ನ ಸೃಷ್ಟಿ ಮಾಡಿದ್ದು. ಸೊ ಈಸ್ ಎ ಗುಡ್ ಗಾಡ್, ಈಸ್ ಎ ಗುಡ್ ಗಾಡ್. Hallelujah. Amen. Heaven is for me. All the blessings is for me. Healing is for me. All the blessings ನನಗಾಗಿ ನಿಮಗಾಗಿನೇ ದೇವ್ರು ಇಟ್ಟಿರೋದಪ್ಪ. Amen. ಮತ್ತೆ ಎಲ್ಲಿ ಪಾಸ್ಟರ್ ಅಂತ ಆಶೀರ್ವಾದಗಳೆಲ್ಲ ಇಲ್ವಲ್ಲ? ಈಗ ಹಾಬಕ್ಕೂಕ್, ದ ಬುಕ್ ಆಫ್ ಹಾಬಕ್ಕೂಕ್, 2ನೇ ಅಧ್ಯಾಯ 2ನೇ ವಾಕ್ಯ 3ನೇ ವಾಕ್ಯ. ದ ಬುಕ್ ಆಫ್ ಹಾಬಕ್ಕೂಕ್ ಚಾಪ್ಟರ್ 2 verse 2 and 3. Appointed time, for the vision is yet for an appointed time. So okay, let me ask you a question. Which is the right time? ಆಗ ಯೆಹೋವನು ನನಗೆ ಉತ್ತರವನ್ನು ದಯಪಾಲಿಸಿ, ನಿಮಗೆ ಒಂದು ದರ್ಶನವನ್ನು ಬರೆ ಓದುವರು. ಓಕೆ, ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಓಕೆ, ಕ್ಲುಪ್ತ ಕಾಲ. ಸೊ ಫಾರ್ ಇಟ್ ದ ವಿಷನ್ ಈಸ್ ಫಾರ್ ಎ ಸೀಸನ್. ವಿಚ್ ಸೀಸನ್ ಈಸ್ ದಟ್? ಸೀಸನ್ ಅಂತಿದೆ, ಇನ್ನೊಂದು ಟ್ರಾನ್ಸ್ಲೇಷನ್ ಟೈಮ್, ಅಪಾಯಿಂಟೆಡ್ ಟೈಮ್. ವಿಚ್ ಈಸ್ ದಟ್? ಯಾವ ಟೈಮು? ವಾಟ್ ಟೈಮ್ ಈಸ್ ದಟ್? ಅಪಾಯಿಂಟೆಡ್ ಟೈಮ್. ನೋಡಿ, ಬಂದೇ ಬರುತ್ತೆ, ತಡವಾಗುತ್ತೆ. ಅರ್ಥ ಆಗ್ತೈತಾ? ಬಂದೇ ಬರುತ್ತೆ, ತಡವಾಗುತ್ತೆ ಅಂದರೆ ಏನರ್ಥ? ಬರುತ್ತೆ, ಆದರೆ ಬಂದೇ ಬರುತ್ತೆ. ಆದರೆ ಏನು ಮಾಡು? ಕಾದಿರು. ಇಟ್ ವಿಲ್ ಸರ್ಟನ್ಲಿ ಕಮ್, ಬಟ್ ವೆಯ್ಟ್. ಬರುತ್ತೆ. ಬರುತ್ತಾ? ಕಾದಿರು. ಏನು ಪಾಸ್? ಇಲ್ಲ, ಬರುತ್ತಾ? ಕಾಯ್ದಿರು. ಇದೇ ಓಡ್ತೈತಲ್ವಾ? ಸೊ ಎಲ್ಲರಲ್ಲೂ ಒಂದು ಕ್ವಶನ್ ಏನಂದರೆ, ಬರುತ್ತೆ, ಹುಲಿ ಬರುತ್ತೆ, ಯಾವಾಗ ಪಾಸ್ಟರ್ ಬರುತ್ತೆ? ಸೊ ನಿಮಗೆ ಗೊತ್ತಿರೋ ಪ್ರಕಾರ ವಾಟ್ ಈಸ್ ದಿಸ್ ಅಪಾಯಿಂಟೆಡ್ ಟೈಮ್? ನಾನೇನು ಹೇಳೋಕ್ಕೆ ಬರ್ತಾ ಇದ್ದೀನಿ ಅಂದರೆ, ವಾಟ್ ಈಸ್ ಅಪಾಯಿಂಟೆಡ್ ಟೈಮ್? ದೆರ್ ಈಸ್ ನೋ ಟೈಮ್ ಫಾರ್ ಗಾಡ್. ಚೆನ್ನಾಗಿ ತಿಳ್ಕೊಳ್ಳಿ, ದೆರ್ ಈಸ್ ನೋ ಟೈಮ್ ಫಾರ್ ಗಾಡ್. ವಾಟ್ ಈಸ್ ದಟ್ ಟೈಮ್? ಬನ್ನಿ ಓದೋಣ. ದ ಬುಕ್ ಆಫ್ ಗಲೇಷಿಯನ್ಸ್. ಟೈಮ್ ಯಾವುದು ನೋಡೋಣ. ಅದು ಗಲೇಷಿಯನ್ಸ್, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ರಿಂದ ಓದಿ. ಕನ್ನಡದಲ್ಲೇ ಓದ್ಬಿಡಿ. ಹಾಗೆಯೇ ನಾವು ಸಹ ಬಾಲಕರಿದ್ದಾಗ ಲೋಕದವರ ಬಾಲಬೋಧನೆಗೆ ಅಧೀನರಾಗಿದ್ದೆವು. ಆದರೆ ಕಾಲವು ಪರಿಪೂರ್ಣವಾದಾಗ. ಯಾವಾಗ ಕಾಲ ಪರಿಪೂರ್ಣ ಆಯಿತು? ಯಾವಾಗ ಕಾಲ ಪರಿಪೂರ್ಣ ಆಯಿತು? ಇವಾಗ ಒಂದು ಎಕ್ಸಾಂಪಲ್, ಇವಾಗ ನಿಮ್ಗೆ ಹೇಳ್ತೀರಿ, ಇವಾಗ ನೋಡಿ, ಒಂದು ದೋಸೆ ಹಾಕ್ಬೇಕು. ದೋಸೆನ ಅಟ್ಲೀಸ್ಟ್ ಒಂದು 5 ನಿಮಿಷ ಎದುರು ಇಡಿ ಅಂತ ಹೇಳ್ತೀವಿ. ದೋಸೆ ಹಾಕ್ತೀರಾ, ನೀವು ಟೈಮ್ ನೋಡ್ತಾ ಇದ್ದೀರಾ, 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, ಅಲ್ಲಿ ಸೀದೋಗ್ತೈತೆ. ಸೊ 5 ನಿಮಿಷ ಆಗಿದ್ಮೇಲೆ ಎತ್ತಬೇಕಾ? ಇಲ್ಲ ಅದು ಫುಲ್ ಬೆಂದಿದ ಮೇಲೆ ಎತ್ತಬೇಕಾ? ಅಲ್ವಾ? ಸೊ ಅದು ಎತ್ತಬೇಕಾಗಿ ಟೈಮ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡಬೇಕಾಗಿದ್ದಿಲ್ಲ, ಅಲ್ಲಿ ನೋಡಬೇಕು. ಸೊ ಆಗಬೇಕಾಗಿರೋ ಟೈಮ್ ಅಲ್ಲಲ್ಲಿ ನೋಡಬೇಕಾಗಿಲ್ಲ, ಆಗಬೇಕಾಗಿರೋ ಟೈಮಲ್ಲಿ ಇಲ್ಲಿ ನೋಡಬೇಕು.
ಸೊ ಅಪಾಯಿಂಟೆಡ್ ಟೈಮ್ ಅನ್ನೋದು ಅಲ್ಲಲ್ಲಪ್ಪ, ಅಪಾಯಿಂಟೆಡ್ ಟೈಮ್ ಅನ್ನೋದು ಇಲ್ಲಿರೋದು. ಆಮೇಲೆ ಸೊ ಟುಡೇ ನಾವ್ ಅಲ್ಲ, ಯಾವಾಗ ಗೊತ್ತಾ? ಆದರೆ ನೋಡಿ, ಬಟ್ ವೆನ್ ದ ಫುಲ್ನೆಸ್ ಆಫ್ ದ ಟೈಮ್ ಹ್ಯಾಡ್ ಕಮ್. ವಾಟ್ ಈಸ್ ದ ಟೈಮ್? ನೋಡಿ, ಡಿಲೇ ಆಗ್ತಾ ಇದ್ರೆ ನಮ್ಗೆ ಅವಸರ ಆಗಬೇಕು, ತಡ ಆಗ್ತಾ ಇದೆ ಅಂದರೆ ಅವಸರ ಆಗ್ಬೇಕು. ಇವಾಗ ನೋಡಿ, ಇವಾಗ ನಿಮ್ಗೆ ಹೊಟ್ಟೆ ಹಸಿ ಆಗ್ಬಿಟ್ರೆ ಮನೇಲಿ ಏನು ಮಾಡ್ತಾ ಇದ್ರು ನಿಮ್ಗೆ ಲೇಟೇ ಅನ್ಸೋದು. ಎಷ್ಟೊತ್ತು ಇದೇ ನೆನ್ನೆನೂ ಮಾಡಿದ್ದು, ಅಷ್ಟೊತ್ತೇ ಆಯಿತು. ಆದರೆ ಇವತ್ತು ಇವ್ರಿಗೆ ಏನಾಗ್ತೈತೆ, ಹೊಟ್ಟೆ ಹಸಿತೈತೆ. ಇವಾಗ ಹಪ್ಪಳ ಉರಿಯೋದಕ್ಕೂ ಎಷ್ಟೊತ್ತು, ಅನ್ನ ಬೇಯ್ತಾ ಇನ್ನೂ ಬೆಂದಿಲ್ವಾ? ನೋಡಿ, ಇವ್ರು ಹೊಟ್ಟೆ ಹಸಿ ಆಗ್ಬಿಟ್ರೆ ಏನಾಗ್ಬಿಡ್ಬೇಕು, ಅಲ್ಲಿ ಬೇಗ ಆಗ್ಬಿಡ್ಬೇಕು. ನೋಡಿ, ಹೋಟ್ಲಲ್ಲಿ ಹೊಟ್ಟೆ ಹಸಿಯಲ್ಲಿ ಕುಂತಿರ್ತೀವಿ, 5 ನಿಮಿಷ ನೋಡ್ತೀವಿ, 10 ನಿಮಿಷ ನೋಡ್ತೀವಿ, ನಾವು ಅಕ್ಕಪಕ್ಕ ಪ್ಲೇಟಲ್ಲಿ ಅವ್ರು ತಿಂತಾ ಇರ್ತಾರ, ಅದು ನೋಡಿ ಇನ್ನೂ ಹೊಟ್ಟೆ ಅವ್ರು ಕದ್ಬಿಟ್ಟು ಎಷ್ಟೊತ್ತೀಯ ಸರ್? ಅವ್ನು ಹೇಳ್ತಾನೆ 10 ನಿಮಿಷ ಅಂದರೆ 10 ನಿಮಿಷ ಇರೋಕ್ಕಾಗಲ್ಲ. ಯಾಕೆ ಗೊತ್ತಾ? ನನಗೆ ಹೊಟ್ಟೆ ಹಸಿ. ಇವಾಗ ನೋಡಿ, ಇವಾಗೆಲ್ಲ ಒಂದು ಕಡೆ ಹೋಗ್ತಾ ಇದ್ದೀವಿ ಅರ್ಜೆಂಟಿಗೆ, ಒಂದು ಟ್ರಾಫಿಕ್. ಇವಾಗ ನಿಮ್ಗೆ ಅರ್ಜೆಂಟು, ಇವಾಗ ಯಾವ ಟ್ರಾಫಿಕ್ ನೋಡಿದ್ರೆ ನಿಮಗೆ ಟ್ರಾಫಿಕ್ ಜಾಮ್ ಥರ ಕಾಣಿಸುತ್ತೆ. ಅಲ್ಲಿ ನಾರ್ಮಲ್ ಟ್ರಾಫಿಕ್ ಆ ರೋಡಲ್ಲಿ ಅಷ್ಟೇ ಇರೋದು, ಆದರೆ ನಿಮಗೆ ಅರ್ಜೆಂಟ್ ಹೋಗ್ಬೇಕು. ಥೂ ಅಂದ್ಕೊಂಡೇ ಹೋಗ್ತೀರಾ. ಯಾಕೆ ಗೊತ್ತಾ? ಇವತ್ತೇನೋ ನೀವು ಆಚೆ ಬಂದು ಎಲ್ಲನೂ ನಿಮಗೆ ಖಾಲಿ ಇದ್ಬಿಡ್ಬೇಕು. ನೀವು ಬಂದಿದ್ದ ಟೈಮ್ಗೆ ಎಲ್ಲನೂ ಹೆಂಗಿದ್ದು ಬಿಡಬೇಕು, ಖಾಲಿ ಅಪ್ಪ. ಆ ರೋಡ್ ಯಾವಾಗಲೂ ಟ್ರಾಫಿಕ್ ಜಾಮ್, ನಿನಗೆ ಗೊತ್ತಿಲ್ಲ ಅಷ್ಟೇ, ನಿನಗೆ ಅರ್ಜೆಂಟು. ಅರ್ಥ ಆಗ್ತೈತಲ್ಲ? ಸೊ ನನಗೆ ಅರ್ಜೆಂಟ್ ಇದ್ದರೆ ಬೇಗ ಆಗಬೇಕು ಅನ್ನೋದು ಮೈಂಡಲ್ಲಿರುತ್ತೆ. ಸೊ ಈಗ ನನಗೆ ಅರ್ಜೆಂಟ್ ಆಶೀರ್ವಾದ ಬೇಕು, ನನಗೆ ಅರ್ಜೆಂಟ್ ಅಪ್ಗ್ರೇಡ್ ಆಗಬೇಕು ಅಂದರೆ ದೇವರೇ ಅಂತ ಅಲ್ಲಿ ನಿಂತ್ಕೊಂಡು ಟ್ರಾಫಿಕ್ ನೋಡ್ಬಿಟ್ಟು ಯಾಕೆ ಟ್ರಾಫಿಕ್ ಅಂತ ಕೇಳಬಾರ್ದು. ನೋಡಿ, ಅರ್ಜೆಂಟು ಅಂದರೆ ನಾನು ರೆಡಿ ಆಗಬೇಕು. ಇದು ಯಾವ್ದು ತೋರಿಸ್ತೈತೆ ಅಂದರೆ, ನೋಡಿ, ಒಂದು ಚಿಕ್ಕ ಮಗು ಇದ್ದಾಗ ಎಷ್ಟೇ ಆಶೀರ್ವಾದ ಎಷ್ಟೇ ಐಶ್ವರ್ಯ ಇದ್ರೂ ಮಗುಗೆ ಸ್ವಂತ ಆಗಲ್ಲ. ಈಗ ಈ ಮಗು ಅಥಾರಿಟಿಗೆ ಬರಬೇಕು ಅಂದರೆ ಇಟ್ ಹ್ಯಾಸ್ ಟು ಗ್ರೋ. ಸೊ ಎಲ್ಲ ಆಶೀರ್ವಾದಕ್ಕೂ ಇವನಿಗೆ ಬಾಧ್ಯ ಇದೆ. ಎವ್ರಿಥಿಂಗ್ ಈಸ್ ರೆಡಿ, ಆಲ್ ದ ಇನ್ಹೆರಿಟೆನ್ಸ್ ಈಸ್ ರೆಡಿ. ವೆನ್ ಇಟ್ ವಿಲ್ ಕಮ್? ಅಪಾಯಿಂಟೆಡ್ ಟೈಮ್ ಅಲ್ಲ, ಇವನು ಬೆಳಿಬೇಕು. ಸೊ ಇವತ್ತೆಲ್ಲ ಆಶೀರ್ವಾದಗಳು ನನಗೂ ನಿಮಗೂ ಕಾದಿರೋದಕ್ಕೆ ಕಾರಣ ಏನಂದರೆ ನಾವು ಬೆಳಿಬೇಕು. ನಾವು ಬೆಳೆಯೋದಕ್ಕೆ ದೇವರು ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅನ್ಮೆಚೋರ್ಡ್ ಹತ್ರ ಕಾಸು ಕೊಟ್ಟರೆ ಇಟ್ ವಿಲ್ ಬಿ ವೆರಿ ವೆರಿ ಡೇಂಜರಸ್. ಅನ್ಮೆಚೂರ್ ಆಗಿ ಒಂದು ಆಶೀರ್ವಾದ ಬಂದ್ಬಿಟ್ರೆ ಇಟ್ ವಿಲ್ ಬಿಕಮ್ ಎ ಮೆಸ್ ಫಾರ್ ಅಸ್. ಅದಕ್ಕೇನೆ ದೇವರು ಅಂಟಿಲ್ ಯು ಬಿಕಮ್ ಮೆಚೋರ್ಡ್, ನೀನು ಮೆಚೋರ್ಡ್ ಬರೋವರೆಗೂ, ನೀನು ಮೆಚೂರಿಟಿಗೆ ಬರೋವರೆಗೂ ಗಾಡ್ ಈಸ್ ವೆಯ್ಟಿಂಗ್. ಯು ಶುಡ್ ನೋ ಹೌ ಟು ಹ್ಯಾಂಡಲ್ ಮನಿ. ದೊಡ್ಡ ದೊಡ್ಡ ಆಶೀರ್ವಾದಗಳು ನಿನ್ನ ಹತ್ರ ಬರೋದಕ್ಕೆ ಕಾಯ್ತಾ ಇದೆ. ಪ್ರೈಸ್ ದಿ ಲಾರ್ಡ್. You should know every blessings is from God. Everything is yours. All the blessings is yours. ಎಲ್ಲ ಆಶೀರ್ವಾದದ್ದು ನಿಂದೇ ರಾಜ, ನೀನೇಪ್ಪ. ಸೊ ಎಲ್ಲನೂ ನೀನೇ. ಯಾವ ಆಶೀರ್ವಾದ ದೊಡ್ಡದಲ್ಲ ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು. ನಾವು ಅದರಲ್ಲಿ ನಾವು ಬೆಳೀತಾ ಇರಬೇಕು. ಇವತ್ತೇನಿಲ್ವಾ, ದೇವ್ರಿಗೆ ಸ್ತೋತ್ರ ಮಾಡಿ. ಥ್ಯಾಂಕ್ ಗಾಡ್, ಯು ಡೋಂಟ್ ಹ್ಯಾವ್ ನಥಿಂಗ್, ಯು ಡೋಂಟ್ ಹ್ಯಾವ್ ಎನಿಥಿಂಗ್. If money comes, it will be a dangerous weapon for you. You should know how to handle it. ಅದಕ್ಕೆ ಕೊಡೋದಕ್ಕಿಂತ ಮುಂಚೆ ದೇವರು ಮನುಷ್ಯನ ಹೀರೋ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅವ್ನು ಝೀರೋ ಆಗಿಬಿಡ್ತಾನೆ. ಲಾರ್ಡ್ ನೀನೇಪ್ಪ. ತುಂಬ ಜವಾಬ್ದಾರಿಗಳು ನಿಮ್ಮ ಹತ್ರ ಬರದೇ ಇರೋದಕ್ಕೆ ಕಾರಣ ನೀವಿನ್ನೂ ಬೆಳೆದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನೀವು ದೇವ್ರ ಕೃತಜ್ಞತೆ ಹೇಳಿ, ದೇವರೇ ಬೇಗ ನಾನು ಎಲ್ಲನೂ ಬೆಳೆಯೋದಕ್ಕೆ, ದೇವರ ಆಧ್ಯಾತ್ಮಿಕ ಜೀವಿತದಲ್ಲಿ ಸ್ಪಿರಿಚುವಲ್ ಪರ್ಸನ್ ಆಗಿ ನಾನು ಮೆಚೂರಿಟಿಯಲ್ಲಿ ಬರೋದಕ್ಕೆ ದೇವರು ನನಗೆ ಸಹಾಯ ಮಾಡು ದೇವರೇ ಅಂತ ಟ್ರೈ ಟು ಗ್ರೋ ಎವ್ರಿ ಡೇ. ರೀಡ್ ದ ವರ್ಡ್, ಹಿಯರ್ ದ ಮೆಸೇಜ್. ಸೀಕಿಂಗ್ ಗಾಡ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಶಿಷ್ಯರನ್ನು ಯಾವ ರೀತಿ ಟ್ರೈನ್ ಮಾಡೋದು ಅಂದರೆ ಮತ್ತ ಏನು ಬರೋ ಪುಸ್ತಕ 17 ಮ್ಯಾಥ್ಯೂ 17:17. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ. ನೋಡಿ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಅಂತ ಶಿಷ್ಯರು ನೋಡಿ ದೇವ್ರು ಕೇಳ್ತಾರೆ. ಏನಕ್ಕೆ ಅಂದರೆ ಅಲ್ಲೊಂದು ಡೆಲಿವರೆನ್ಸ್ ಮಾಡಬೇಕು, ಒಬ್ಬನ ದೆವ್ವ ಬಿಡಿಸ್ಬೇಕು. ಯೇಸು ಸ್ವಾಮಿ ಕೇಳ್ತಾರೆ, ನಾನು ಎಷ್ಟು ದಿವಸಪ್ಪ ನಿಮ್ಮ ಜೊತೆನೇ ಇರಲಿ? ಇನ್ನೊಂದು ಕಡೆ ನೋಡಿ, ಬಿರುಗಾಳಿ ಬೀಸ್ತೈತೆ, ಸಮುದ್ರದ ಮೇಲೆ ನಿಂತ್ಕೊಂಡು ದೇವ್ರು ಕೇಳ್ತಾರೆ,
ಅಲ್ಪ ವಿಶ್ವಾಸಿಗಳೇ, ಅಂದರೆ ನಾನೇ ಬರ್ಬೇಕಾ ಇದಕ್ಕೆ, ನೀವೇ ಮಾಡೋಕ್ಕಿಲ್ವಾ? ಸೊ ಮಕ್ಕಳಾಗಿರೋವರೆಗೂ ದೇವ್ರು ನಮ್ಮ ಜೊತೆ ಇದ್ದಾರೆ. ಆದರೆ ಮಕ್ಕಳಾಗಿದ ಮೇಲೆ ಡೈಲಿ ನಾವು ಬೆಳಿಬೇಕು ಅಂತ ದೇವ್ರು ಎದುರು ನೋಡ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮ ಮಕ್ಕಳಿದ್ದಾರೆ ಅಂದರೆ ನಿಮ್ಮ ಮಕ್ಕಳು ಡೈಲಿ ದೇ ಹ್ಯಾವ್ ಟು ಡೂ ಇಟ್. ಅವರೇ ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟು ಬೆಳೆದು ಬಿಟ್ರೆ ಏನಾಗ್ಬಿಡ್ತಾರೆ? ಸಂತೋಷ ಆಗುತ್ತೆ. ಈಗ ನೋಡಿ, ನಮ್ಮ ಮಕ್ಕಳನ್ನ ನಾನು ಕಾಲೇಜ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಅಂದರೆ ಆಗುತ್ತಾ? ಈಗ ಅವರೇ ಹೋಗ್ತಾರೆ. ಸೊ ಇವಾಗ ಬೆಳೆದಿದ್ದಾರೆ. ಸೊ ಇವಾಗ ಅವ್ರಿಗೆ ನಾನು ಮಾಡಬೇಕಾದ ಕೆಲಸಗಳೆಲ್ಲ ಅವರೇ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ನನಗೆ ಖುಷಿ ಆಗುತ್ತೆ. ಸೊ ದೇವ್ರು ನಿನ್ನನ್ನು ಆಧ್ಯಾತ್ಮಿಕ ಜೀವಿತದಲ್ಲಿ ನಡೆಸಿರೋ. ನೋಡು, ಪೌಲನ ಅದಕ್ಕೆ ಹೇಳ್ತಾನೆ, ನೀವು ಇನ್ನೂ ಕೂಸುಗಳಾಗಿದ್ದೀರಾ. ಸ್ಟಿಲ್ ಯು ಆರ್ ಬೇಬ್ಸ್ ಇನ್ ಕ್ರೈಸ್ಟ್. ಯು ಹ್ಯಾವ್ ಟು ಗ್ರೋ. ಡೇ ಬೈ ಡೇ ಯು ಹ್ಯಾವ್ ಟು ಗ್ರೋ. ಡೈಲಿ ನಾವು ಬೆಳಿಬೇಕು. ಏನೋ ಒಂದು ಭಾನುವಾರ ಬರ್ತೀವ, ಚರ್ಚ್ ಮುಗಿಸ್ಕೊಳ್ತೀವ, ಹೋಗ್ತೀವ ಅನ್ನಬಾರ್ದು. ಇನ್ನೂ ಡೈಲಿ ವಿ ಹ್ಯಾವ್ ಟು ಟ್ರೈ ಟು ಗ್ರೋ ಎವ್ರಿ ಡೇ. ಅದಕ್ಕೆ ರೆವಲೇಷನ್ ಬೇಕು, ಅದಕ್ಕೆ ಪುಸ್ತಕಗಳನ್ನ ಓದಬೇಕು, ಅದಕ್ಕೆ ವಾಕ್ಯಗಳನ್ನ ಕೇಳಬೇಕು, ನಾವು ಬೆಳಿಬೇಕು. ಸೊ ಗಾಡ್ ಈಸ್ ವೆಯ್ಟಿಂಗ್ ಫಾರ್ ಯುವರ್ ಮೆಚ್ಯೂರಿಟಿ. ಸೊ ನೀವು ಒಂದು ಮೆಚ್ಯೂರಿಟಿಗೆ ಬರೋದಕ್ಕೆ ದೇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಹೊರತು ನಿನ್ನನ್ನು ಯಾವಾಗ ಆಶೀರ್ವಸನ 2024 2025 2026 ಅಂತ ದೇವ್ರು ವೆಯ್ಟ್ ಮಾಡ್ತಾ ಇಲ್ಲ. ಈ ವರ್ಷ ನನ್ನನ್ನು ಆಶ್ವಾಸದಿಲ್ವಾ ಪಾಸ್ಟರ್? ನೋ, ಗಾಡ್ ಈಸ್ ವೆಯ್ಟಿಂಗ್ ಫಾರ್ ಯುವರ್ ಮೆಚೂರ್ಡ್ ಮೈಂಡ್. ನೀವು ಅದನ್ನು ಎಲ್ಲ ನೀನೇಪ್ಪ ಅಂತ ಹೇಳೋದಕ್ಕೆ ದೇವ್ರಿಗೆ ಸಾಷ್ಟಾಂಗವಾಗಿ ಎಲ್ಲ ನಿನ್ನಿಂದನೇ, ನೀನೇ ಅಂತ ನಾವು ಹೇಳೋಷ್ಟು ಬರಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಹೋದ್ವಾರ ಏನು ಹೇಳಿದೆ ಅಂದರೆ, ಪ್ರೆಸೆನ್ಸ್ ಆಫ್ ಗಾಡ್. ಬೆಳಿಗ್ಗೆ ಎದ್ದಿದ ತಕ್ಷಣ ದೇವರೇ ನೀನೇಪ್ಪ ಅಂತ ಕೈ ಎತ್ತೋದಕ್ಕೆ ನನಗೆ ಬರಲಿಲ್ಲ ಅಂದರೆ ನಾನು ಇಂಡಿಪೆಂಡೆಂಟಾಗಿ ಬಾಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಐ ಡೋಂಟ್ ನೀಡ್ ಗಾಡ್ ಅನ್ನೋದೇ ಅರ್ಥ. ಸೊ ಇಫ್ ಯು ಆರ್ ನಾಟ್ ಪ್ರೇಯಿಂಗ್, ಯು ಆರ್ ಟೆಲ್ಲಿಂಗ್ ಇಂಡೈರೆಕ್ಟ್ಲಿ, ಲಾರ್ಡ್ ಐ ಡೋಂಟ್ ನೀಡ್ ಯು ಅಂತ. If you are not spending time in the presence of God, indirectly you are telling, I don't want to grow. So unless you grow, ನೀವು ಬೆಳೆಯೋವರೆಗೂ ಯಾವುದನ್ನು ನಂಬಿ ದೇವರು ನಿಮ್ಮ ಕೈಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಹದ್ದುಗಳಿದೆಯಲ್ಲ, ಈ ಈಗಲ್ಸ್ ಏನು ಮಾಡೋದು ಗೊತ್ತಾ? ನೆಸ್ಟ್ ಅದು ಗೂಡು ಕಟ್ಟಿಬಿಟ್ಟಿರ್ತದೆ. ಗೂಡು ಕಟ್ಟಿ ಆ ಮರಿಗಳನ್ನು ಮೇಲೆ ಬಂಡೆ ಮೇಲೆ ಒಂದು ಎತ್ತರವಾದ ಸ್ಥಳಕ್ಕೆ ಇಟ್ಟುಬಿಟ್ಟಿರ್ತದೆ. ಡೇ ಬೈ ಡೇ ಅದು ಆ ಮರಿಗಳು ಹೆಂಗಿರ್ತದೆ ಗೊತ್ತಾ? ಒಳ್ಳೆ ಸೋಫಾಲ್ ಮಲಗ್ದಂಗೆ ಇರ್ತದೆ, ಹಂಗೆ ಚೆನ್ನಾಗಿ ಅಲ್ಲೇ ಆಡಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಕಿಕ್ಕಿ ಅನ್ಕೊಂಡು. ಈ ತಾಯಿ ಹದ್ದು ಏನು ಮಾಡುತ್ತೆ ಅಂತ ಗೊತ್ತಾ? ಡೇ ಬೈ ಡೇ ಇಟ್ ರಿಮೂವ್ಸ್ ಎವ್ರಿ ಸ್ಟಿಕ್. ಒಂದೊಂದು ದಿನಕ್ಕೆ ಏನು ಮಾಡ್ತಿದ್ದಂತೆ, ಒಂದೊಂದೇ ತೆಗಿತಾ ಇರ್ತೈತಂತೆ. ಸೊ ಆ ಟೈಮ್ ಬಂದಾಗ ಆ ಗೂಡು ಹೊಡೆದಾಗಿ ಇದು ಕೆಳಗಡೆ ಬೀಳುತ್ತೆ ನೋಡಿದ, ಅವಾಗಲೇ ಇದೇನು ಅನ್ಕೊಳ್ತೈತೆ ಅಂದರೆ, ಅಯ್ಯೋ ಏನು ತಾಯಿ ನೀನು, ನನ್ನನ್ನು ಕಾಪಾಡೋಕ್ಕಾಗಿಲ್ವಾ, ನನ್ನನ್ನು ಹಿಂಗೆ ಬಿಡೋದು ಅಂತ ಬೈಕೊಂಡೆ. ಆದರೆ ಇನ್ನೇನು ಕೆಳಗಡೆ ಬೀಳ್ಬೇಕಾದ್ರೆ ಇನ್ನೊಂದ್ಸತಿ ಅದನ್ನು ಹಂಗೇ ತಿರ್ಗಾ ಮೇಲೆ ತೊಗೊಂಬಂದು ಇನ್ನೊಂದ್ಸತಿ ಬಿಡುತ್ತಂತೆ. ಬಿಟ್ಟಿದ ಮೇಲೆ ಅಯ್ಯೋಯ್ಯೋ ಯಾರು ಇಲ್ವಲ್ಲ ಅಷ್ಟೇ ನನ್ನ ಕತೆ ಅಂದಾಗ ಇನ್ನೊಂದ್ಸತಿ ಬಂದು ತಿರ್ಗಾ ಹಂಗೆ ಈ ಥರನೇ ಹದ್ದುಗಳು ತನ್ನ ಮಕ್ಕಳಿಗೆ ಟ್ರೈನಿಂಗ್ ಮಾಡೋದಂತೆ. ಇದೇ ರೀತಿಯೇ ನಮ್ಮ ಲೈಫಲ್ಲಿ ಒಂದು ಕಷ್ಟ ಬರ್ತಾಯಿದೆ ಅಂದರೆ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ದೇವರು ನಮ್ಮನ್ನು ಮೇಲಕ್ಕೆ ಕರ್ಕೊಂಡೋಗಿ ಯಾಕೆ ಇವಾಗ ದೂರ ಇದ್ದಾರೆ ಅಂದರೆ, ಗಾಡ್ ವಾಂಟ್ಸ್ ಯು ಟು ಲರ್ನ್ ಎವ್ರಿಥಿಂಗ್. ಯು ವಾಂಟ್ ಟು ಲರ್ನ್, ಯು ವಾಂಟ್ ಟು ವಾಕ್ ಇನ್ ಫೇತ್, ಯು ಹ್ಯಾವ್ ಟು ಕಮ್ಯಾಂಡ್, ಯು ಹ್ಯಾವ್ ಟು ಡಿಕ್ರಿ. ಇದನ್ನೆಲ್ಲ ದೇವರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ನೀನು ದಿನೇ ಬೆಳಿಬೇಕು, ಹಾಡಬೇಕು, ಅದ್ಭುತ ನೋಡಬೇಕು, ದೇವರೇ ಐ ನೀಡ್ ಯುವರ್ ಪ್ರೆಸೆನ್ಸ್ ಅನ್ಬೇಕು, ಕ್ವೈಟ್ ಟೈಮಲ್ಲಿ ಕುಂತ್ಕೊಬೇಕು, ಬೈಬಲ್ ಓದೋದಕ್ಕೆ, ಸೀಕಿಂಗ್ ಗಾಡ್, ಇದಕ್ಕೆಲ್ಲ ನೀನು ಟೈಮ್ ಕೊಟ್ಟು ದಿನೇ ಬೆಳೆಯೋದಕ್ಕೆ ಗಾಡ್ ಈಸ್ ವೆಯ್ಟಿಂಗ್. ಸೊ ಲೈಫ್ ಈಸಿಯಾಗಿ ಹೋಗ್ತಾ ಇಲ್ಲ, ತುಂಬ ಕಷ್ಟ ಇದೆ ಅಂದರೆ ಗಾಡ್ ಇಸ್ ಟ್ರೈನಿಂಗ್ ಯು. ಇನ್ನೂ ನಿಮ್ಮ ಹತ್ರ ದುಡ್ಡು ಬಂದಿಲ್ಲ ಅಂದರೆ ಡೋಂಟ್ ವರಿ, ತಕ್ಕ ಸಮಯಕ್ಕೆ ಬರುತ್ತೆ. ಅಂದರೆ ತಕ್ಕ ಸಮಯ ಹೋಗುತ್ತಾ, ಸಡನ್ನಾಗಿ ಬರುತ್ತೆ ಅಲ್ಲ, ನೀನು ಬೆಳೆಯೋದಕ್ಕೆ, ನೀನು ಟ್ರೈನ್ ಆಗೋದಕ್ಕೆ ದೇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ದುಡ್ಡು ಯಾರ ಹತ್ರ ಬಂದಿಲ್ಲ ಅಂತಲೇ ಇಲ್ಲ ನೋಡಿ, ಇಲ್ಲಿರೋ ಅಷ್ಟು ಜನರ ಹತ್ರನೂ ದುಡ್ಡು ಬಂದಿದೆ, ಆದರೆ ಯಾರೂ ಉಳಿಸ್ಕೊಂಡಿಲ್ಲ ಅಷ್ಟೇ. ಯಾರು ಹೇಳೋಕ್ಕಾಗಲ್ಲ ನನ್ನ ಹತ್ರ ದುಡ್ಡೇ ಬಂದಿಲ್ಲಪ್ಪ ಅಷ್ಟೇ, ತುಂಬ ಬಂದಿದ್ದೆಲ್ಲ ಎಲ್ಲೆಲ್ಲೋ ಹೋಯ್ತು. ಯಾಕೆ ಗೊತ್ತಾ, ಹೆಂಗೆ ಮೈಂಟೈನ್ ಮಾಡಬೇಕು, ಎಲ್ಲಿ ದುಡ್ಡು ಹಾಕಬೇಕು, ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆದರೆ ಇವಾಗ ಬಂದರೆ
ಇವಾಗ ಬಂದರೆ ಹೆಂಗಿರ್ತೀರ ಗೊತ್ತಾ? ಒಂದೊಂದರಲ್ಲೂ ಹುಷಾರಾಗಿರ್ತೀರ. ಯು ನೋ ಹೌ ಟು ಹ್ಯಾಂಡಲ್ ಮನಿ. ಅದಕ್ಕೆ ದೇವ್ರು ಒಂದು ಸತಿ ಕೊಟ್ಬಿಟ್ಟು ನಿನ್ನ ಕೈಲೆಲ್ಲ ಖಾಲಿ ಮಾಡಿಸ್ಬಿಟ್ಟು ಜೀರೋ ಮಾಡಿಸೋದು ಕಾರಣ ಏನು ಗೊತ್ತಾ? ನೆಕ್ಸ್ಟ್ ಟೈಮ್ ಬಂದಾಗ ನಿನ್ನ ಕರೆಕ್ಟಿಗೆ ಬುದ್ಧಿಯಾಗಿ ಯೂಸ್ ಮಾಡ್ತೀಯ. ಸೊ ಎವ್ರಿಥಿಂಗ್ ಈಸ್ ಎ ಟ್ರೈನಿಂಗ್ ಪೀರಿಯಡ್. ಸೊ ನಮ್ಮ ಲೈಫಲ್ಲಿ ದೇವರು ಇಲ್ಲ ಅಂತಲ್ಲ, ಗಾಡ್ ಈಸ್ ವರ್ಕಿಂಗ್ ಬಿಹೈಂಡ್ ದ ಸ್ಕ್ರೀನ್. ದೇವರು ಎಲ್ಲದರಲ್ಲೂ ಹಿಂದೆ ಇದ್ದಾರೆ. ಒಂದೊಂದರಲ್ಲೂ ದೇವರು ಹಿಂದೆ ಇದ್ದು ನಿನ್ನನ್ನು ಒಂದೊಂದರಲ್ಲೂ ಟ್ರೈನ್ ಮಾಡ್ತಾ ಇದ್ದಾರೆ. ಅಂದರೆ ನಿನ್ನ ಮೆಚುರಿಟಿ ಬರ್ಸೋದಕ್ಕೆ, ನೀನು ಇನ್ನೂ ಬೆಳೆಯೋದಕ್ಕೆ, ನಿನ್ನ ಕಾಲಲ್ಲಿ ನೀನೇ ನಿಂತ್ಕೊಳ್ಳೋದಕ್ಕೆ, ನೀನೇ ಹ್ಯಾಂಡಲ್ ಮಾಡೋದಕ್ಕೆ, ನೀನೇ ಮೇಂಟೈನ್ ಮಾಡೋದಕ್ಕೆ, ನಿನ್ನ ಕೈಯಲ್ಲೇ ನೀನು ನಿಲ್ಬೋದು, ನನ್ನ ಕೈಯಲ್ಲೇ ನಾನು ಹಾರ್ಬೋದು ಅನ್ನೋ ಸ್ಟೇಜ್ಗೆ ದೇವರು ತಗೊಂಬರೋದಕ್ಕೇ ವೆಯ್ಟ್ ಮಾಡ್ತಾ ಇದ್ದಾರೆ. ನಿನಗೆ ಇನ್ನೊಬ್ಬರು ಹೆಲ್ಪ್ ಬೇಕಾಗಿರೋದಿಲ್ಲ. ಯಾವಾಗಲೂ ಮಕ್ಕಳನ್ನ ಕೈ ಹಿಡ್ಕೊಂಡೇ ನಡೆಸ್ಬೇಕು ಅಂತಿಲ್ಲ. ಆ ಮಕ್ಕಳೇ ತಾನಾಗೇ ಬಸ್ ಹಿಡಿದು, ಆ ಮಕ್ಕಳೇ ಗಾಡಿ ತೊಗೊಂಡೋಗಿ, ಆ ಮಕ್ಕಳೇ ಕಾರ್ ತೊಗೊಂಡೋಗಿ. ನಮ್ಮ ಮಕ್ಕಳು ನೋಡಿ, ಸ್ಕೂಲಲ್ಲಿ ನಾವು ಗಾಡಿಯಲ್ಲಿ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗಿದ್ದ ಕಾಲಗಳು ಉಂಟು. ಮಕ್ಕಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದ ದಿನಗಳು ಉಂಟು. ಈಗ ನನ್ನ ಕಾರ್ ಎತ್ಕೊಂಡು ನನ್ನ ಮಕ್ಕಳು ಓಡಿಸ್ಕೊಂಡು ಹೋಗೋ ದಿನಗಳು ಬಂತು. ನಾನೆಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕಾದ್ರೆ ನನಗೆ ಕಾರಿಲ್ಲ ಇವಾಗ. ಈಗ ಅದನ್ನೆಲ್ಲ ನೋಡಿದಾಗ ನಮಗೆ ಬೇಜಾರಾಗುತ್ತಾ, ಖುಷಿ ಆಗುತ್ತಾ? ಸೊ ನಿಮ್ಮನ್ನು ನೀವೇ ಕಮಾಂಡ್ ಮಾಡೋ ಥರ, ನೀವೇ ಎಲ್ಲನೂ ಎದುರಿಸಿ ನಿಲ್ಲೋ ಥರ, ನೀವೇ ಎಲ್ಲವನ್ನು ಓಡಿಸೋ ಥರ, ನೀವೇ ಬರ್ಸೋ ಥರ, ನೀವೇ ಪ್ರೆಸೆನ್ಸಲ್ಲಿ ನಡೆಯೋ ಥರ, ನೀವೇ ಫೇತಲ್ಲಿ ಆಪ್ರೇಟ್ ಮಾಡೋ ಥರ ಯಾವಾಗ ಬೆಳೀತಿರೋ ದೇವ್ರು ಸಂತೋಷ ಪಡ್ತಾರೆ. ನಾವು ಮೈ ಚೈಲ್ಡ್ ಹ್ಯಾಸ್ ಗ್ರೋನ್, ಪ್ರೈಸ್ ದ ಲಾರ್ಡ್. ಅದಕ್ಕೇ ಡೇ ಬೈ ಡೇ ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೆ, ಕಲಿಯೋದಕ್ಕೆ ನಾವು ಟೈಮ್ ಕೊಡಬೇಕು. ಸ್ಪಿರಿಚುಯಾಲಿಟಿಗೆ ಟೈಮ್ ಕೊಡಬೇಕು, ಸ್ಪಿರಿಚುವಲ್ ಥಿಂಗ್ಸ್ಗೆ ಟೈಮ್ ಕೊಡಬೇಕು, ಬೆಳಿಗ್ಗೆ ಎದ್ದೊಳೋದಕ್ಕೆ ಟೈಮ್ ಕೊಡಬೇಕು, ಬೈಬಲ್ ಓದೋದಕ್ಕೆ ಟೈಮ್ ಕೊಡಬೇಕು, ಪ್ರೈಸ್ ಆ್ಯಂಡ್ ವರ್ಷಿಪ್ಗೆ ಟೈಮ್ ಕೊಡಬೇಕು, ಲಿಸನಿಂಗ್ ಮೆಸೇಜಸ್ಗೆ ಟೈಮ್ ಕೊಡಬೇಕು. ಡೇ ಬೈ ಡೇ ಯು ಹ್ಯಾವ್ ಟು ಗ್ರೋ. ವೆನ್ ಯು ಗ್ರೋ, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಅಂಟಿಲ್ ಯು ಗ್ರೋ, ಎವ್ರಿಥಿಂಗ್ ವಿಲ್ ಬಿ ವೆಯ್ಟಿಂಗ್. ಎಲ್ಲನೂ ಇರುತ್ತೆ, ಆದರೆ ನಿನ್ನ ಕೈಗೆ ಬರಲ್ಲ. ಆಮೆನ್. ಸೊ ವಾಟ್ ಈಸ್ ದ ಅಪಾಯಿಂಟೆಡ್ ಟೈಮ್? ಯಾವುದು ತಕ್ಕ ಸಮಯ? ದೇವ್ರ ಕೈಲೈತಾ, ನನ್ನ ಕೈಲೈತಾ? ನನ್ನ ಕೈಲೈತೆ. ಡೇ ಬೈ ಡೇ ನನ್ನನ್ನು ನಡೆಸು. ಸತ್ಯವೇದ ಹೇಳುತ್ತೆ, ಸತ್ಯವನ್ನು ಅರಿತುಕೊಳ್ಳುವಿರಿ. ಐ ಮೀನ್ ವಾಟ್ ಸೆಟ್ಸ್ ಅಸ್ ಫ್ರೀ? ಟ್ರೂತ್. ಪ್ರೇಯರ್ ಡಸನ್ ಸೆಟ್ ಯು ಫ್ರೀ. ಪ್ರಾರ್ಥನೆ ನಿನ್ನೇನು ಬಿಡುಗಡೆ ಮಾಡೋಲ್ಲ, ಫಾಸ್ಟಿಂಗ್ ನಿನ್ನೇನು ಬಿಡುಗಡೆ ಮಾಡೋಲ್ಲ, ಸತ್ಯನೇ ನಿನ್ನ ಬಿಡುಗಡೆ ಮಾಡೋದು. ಸೊ ಕ್ರಿಶ್ಚಿಯಾನಿಟಿಯಲ್ಲಿ 3 ಹಂತ ಇದೆ. ಒಂದು ಫೇತ್ ಲೆವೆಲ್, ಇನ್ನೊಂದು ಅನಾಯಿಂಟಿಂಗ್ ಲೆವೆಲ್, ಇನ್ನೊಂದು ಪ್ರೆಸೆನ್ಸ್ ಲೆವೆಲ್. ಆಮೆನ್. ಸೊ ಡೇ ಬೈ ಡೇ ನಾವೆಲ್ಲ ಬೆಳೆಯೋಣ, ಕಲಿಯೋಣ, ಕಲಿಸ್ಕೊಡೋಣ, ಮೆಸೇಜಸನ್ನು ಶೇರ್ ಮಾಡೋಣ, ಇನ್ನೊಬ್ಬರಿಗೆ ಹೇಳೋಣ. ನೋಡಿ, ಕಲಿಬೇಕು ಅಂದರೆ ಫಿಲಿಪ್ ಪಾಸ್ಟರ್ದು ಕೇಳಿ ಅಂತ ಏನು ಮಾಡಿ, ಬೇರೆಯವ್ರಿಗೂ ನೀವು ಶೇರ್ ಮಾಡಿ. ಸೊ ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ನೀವು ವಾಟ್ಸಪ್ಪಲ್ಲಾಗಲಿ ನೀವು ಶೇರ್ ಮಾಡಿ. ನೀವು ಕಲೀರಿ, ಬೇರೊಬ್ರಿಗೂ ಏನು ಮಾಡಿ, ಕಳಿಸ್ಕೊಡಿ. ಸೊ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಯು ಟು ಗ್ರೋ. ಸೊ ಆಶೀರ್ವದಿಸೋದಕ್ಕೆ ದೇವ್ರಿಗೆ ದೊಡ್ಡ ವಿಷಯ ಅಲ್ಲ. ಸಡನ್ನಿಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಸಡನ್ನಿಗೆ ಬಂದರೆ ಅದನ್ನು ಮ್ಯಾನೇಜ್ ಮಾಡೋಷ್ಟು ಕೆಪಾಸಿಟಿ ನಿನಗೆ ಬೇಕು. ಆಮೇಲೆ ಸಡನ್ನಿಗೆ ನಿನಗೊಂದು XUV ಕೊಟ್ಬಿಟ್ಟು, ಸಡನ್ನಿಗೆ ನಿನಗೊಂದು BMW ಕೊಟ್ಬಿಟ್ಟು, ಟೇಕ್ ದಿಸ್ ಕೀ ಅಂತ ಕೊಟ್ಟರೆ ಎಲ್ಲಿ ಓಡಿಸ್ತೀರಾ? ಎಲ್ಲ ಗಾಡಿಗಳು ರೋಡ್ ಮೇಲೆ ಹೋಗ್ತಾಯಿದೆ, ನಮ್ಮ ಗಾಡಿ ಫುಟ್ಪಾತ್ ಮೇಲೆ ಹೋಗ್ತಾ ಇರ್ತದೆ. ಯಾಕೆ ಗೊತ್ತಾ? ಸಡನ್ನಿಗೆ ಕೊಟ್ಟಿದ್ದದು. ಸ್ಟೆಪ್ ಬೈ ಸ್ಟೆಪ್ಪು ಕ್ಲಾಸ್ಗೆ ಹೋಗಬೇಕು, ಡ್ರೈವಿಂಗ್ ಸ್ಕೂಲ್ಗೆ ಹೋಗಬೇಕು, ಲೆಫ್ಟ್ ಅಂದರೆ ಇದೆ, ರೈಟ್ ಅಂದರೆ, ಆಮೇಲೆ ನಿನ್ನ ಕೈ ಕೀ ಕೊಟ್ಟರೆ ಹೆಂಗಿರ್ತದೆ? ಸಡನ್ನಿಗೆ ಇದು ಓಡಿಸು ಅಂತ ನಿನ್ನ ಕೈ ಕೊಟ್ಟರೆ ಆಗುತ್ತಾ? ಆಗಲ್ಲ. ಅದೇ ರೀತಿಯೇ ಪ್ರಾಸ್ಪರಿಟಿ, ಬ್ಲೆಸ್ಸಿಂಗ್ಸು, ಪ್ರಮೋಷನು, ಇಂಕ್ರಿಮೆಂಟು ಸಡನ್ನಿಗೆ ಬಂದುಬಿಟ್ರೆ ನಮ್ಮ ತಲೆ ಕೆಟ್ಟೋಗುತ್ತೆ. ಸೊ ಗಾಡ್ ಈಸ್ ವೆಯ್ಟಿಂಗ್ ಯು ಟು ಗ್ರೋ ಡೇ ಬೈ ಡೇ. ಲೆಟ್ ಅಸ್ ಗ್ರೋ ಡೈಲಿ. ಪ್ರೈಸ್ ಅಲ್ಲ. ದಿನೇ ಬೆಳೆಯೋಣ. ಆಮೇಲೆ ನೋಡಿ, ಯಾವುದು ಇಂಪಾರ್ಟೆಂಟು ಅದಕ್ಕೆ ನಾವು ಟೈಮ್ ಕೊಡ್ತೀವಿ. ಆಮೇನ್. ಸೊ ನಮಗೆ ಟೈಮ್ ಇಲ್ಲ ಅಂತ ನಾವು ಹೇಳ್ತೀವಿ ಅಂದರೆ ದೆರ್ ಈಸ್ ನೋ ಇಂಪಾರ್ಟೆನ್ಸ್ ಇನ್ ದಟ್. ನೋಡಿ, ಒಂದಕ್ಕೆ ನಾವು ಸಮಯ ಕೊಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಒಂದಕ್ಕೆ ಟೈಮ್ ನಾನು ಕೊಡ್ತಾ ಇಲ್ಲ, ನಾನು ಬ್ಯುಸಿಯಾಗಿದ್ದೀನಿ ಅಂದರೆ ಅದು ಇಂಪಾರ್ಟೆಂಟ್ ಇಲ್ಲ ಅನ್ನೋದೇ ಗುರುತು. ಸೊ ನಾನು ಬರ್ತಾ ಇದ್ದೀನಿ 2 ಸರ್ವಿಸ್ ಅಂದರೆ ನನಗಿದು ಇಂಪಾರ್ಟೆಂಟು ಅಂತ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಮಗೆ ಯಾವುದು ಮುಖ್ಯನೋ ಅದಕ್ಕೆ ನಾವು ಟೈಮ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ರೆಡ್ ಕಲರ್ ಅಂತ ಥಿಂಕ್ ಮಾಡಿ, ರೆಡ್ ಕಲರ್ ಅಂತಲೇ ಥಿಂಕ್ ಮಾಡಿ.
ಒಂದು ದಿನದಲ್ಲಿ ಒಂದು 20 ರೆಡ್ ಕಲರ್ ಆದರೂ ನೀವು ನೋಡ್ತೀರಾ. ಇನ್ನೊಂದು ಈ ರೀತಿ ಹೇಳ್ತೀನಿ ನೋಡಿ, ಈಗ ಒಂದು ಗಾಡಿ ತೊಗೊಬೇಕು ಅಂತ ಇಟ್ಕೊಳ್ಳಿ, ಪಲ್ಸರ್ ಅಂತ ಇಟ್ಕೊಳ್ಳಿ, ಪಲ್ಸರ್ ತೊಗೊಬೇಕು ಅಂತ ಇಟ್ಕೊಳ್ಳಿ, ಬುಲೆಟ್ ತೊಗೊಬೇಕು ಅಂತ ಇಟ್ಕೊಳ್ಳಿ, ಅಥವಾ ಒಂದು ತಾರ್ ತೊಗೊಬೇಕು ಅಂತ ಇಟ್ಕೊಳ್ಳಿ, ಕಾರ್, ತಾರ್, ಜೀಪ್. ನಿಮಗೆ ಅದು ತೊಗೊಬೇಕು ಅಂತ ಮೈಂಡ್ ಬಂದ್ಬಿಟ್ರೆ ರೋಡಲ್ಲಿ ಎಲ್ಲಿ ನೋಡಿದ್ರೆ ನಿಮ್ಗೆ ಅದೇ ಕಾಣಿಸೋದು. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೊಂದು ಪಲ್ಸರ್ ಹೋಗ್ತಾ ಇದೆ ನೋಡಿ, ಅಲ್ಲೊಂದು ಪಲ್ಸರ್, ಅಲ್ಲೊಂದು ಪಲ್ಸರ್ ಹೋಗ್ತಾ ಇದೆ, ಇಲ್ಲೊಂದು. ಈಗ ಪಲ್ಸರ್ ನೀನು ನೋಡ್ತಾ ಇರೋದಕ್ಕೆ ಬರ್ತಾ ಇರಲಿಲ್ಲ, ಫಸ್ಟೇ ಓಡ್ತಾ ಇತ್ತು, ನಿನ್ನ ಕಣ್ಣು ಅದ್ರ ಮೇಲೆ ಇರಲಿಲ್ಲ. ಅರ್ಥ ಆಯ್ತಾ? ಈಗ ತಾರ್ ತೊಗೊಬೇಕು, ಜೀಪ್ ತೊಗೊಬೇಕು ಅಂತ ಇದ್ನಲ್ಲ, ನಾನು ತೊಗೊಬೇಕು ಅಂತ ಯೋಚನೆ ಮಾಡಿದ ಮೇಲೇ ಎಲ್ಲಿ ನೋಡಿದ್ರು ನನ್ನ ಕಣ್ಣಿಗೆ ಅದೇ ಕಾಣಿಸ್ತೈತೆ. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲಿ ನೋಡಿ, ಇಲ್ಲೊಂದಿದೆ. ಇಷ್ಟು ದಿವಸ ಓಡಾಡ್ತಾ ಇರಲಿಲ್ವಾ? ಇತ್ತು, ಆದರೆ ನನ್ನ ಮೈಂಡಲ್ಲಿ ಏನು ಮಾಡಿರಲಿಲ್ಲ, ಅದ್ರ ಮೇಲೆ ಮೈಂಡ್ ಹಿಡ್ದೇ ಇರೋದ್ರಿಂದ ಎಷ್ಟು ಪಲ್ಸರ್ ಹೊಡೆದ್ರು, ಎಷ್ಟು ಬುಲೆಟ್ ಹೊಡೆದ್ರು, ಎಷ್ಟು ತಾರ್ ಹೊಡೆದ್ರು ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಇದೇ ರೀತಿಯೇ ಪ್ರೆಸೆನ್ಸ್ ಆಫ್ ಗಾಡ್ ನಿನ್ನ ಜೊತೆಲೇ, ನಿನ್ನ ಜೊತೆ ಯಾವಾಗಲೂ ದೇವರು ಇದ್ದಾರೆ ಅನ್ನೋ ಕಾನ್ಸಂಟ್ರೇಷನ್ ನಿನಗೆ ಇಲ್ಲದೆ ಇರೋದ್ರಿಂದನೇ ಯು ಕುಡಂಟ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಈಗ ನಾನು ಹೋಗೋ ಟೈಮಲ್ಲಿ, ನಾನು ಹೋಗೋ ಸ್ಥಳವೆಲ್ಲ ದೇವ್ರು ನನ್ನ ಜೊತೆನೇ ಇದ್ದಾರೆ. ಅಪ್ಪ ಎಲ್ಲೋದ್ರೂ ದೇವ್ರ ಪ್ರಸನ್ನತೆ ನನ್ನ ಜೊತೆ ಇದೆ ನೋಡಿ, ದೇವ್ರು ನನ್ನ ಜೊತೆನೇ ಬರ್ತಾರೆ, ದೇವ್ರು ನನ್ನ ಜೊತೆನೇ ಇರ್ತಾರೆ, ನಾನು ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಕಾನ್ಷಿಯಸ್ನೆಸ್ಗೆ ನೀವು ಬಂದುಬಿಟ್ರೆ ವೇರ್ ಎವರ್ ಯು ಗೋ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಮೈಂಡ್ ಮ್ಯಾಟರ್ಸ್. ಎಲ್ಲರೂ ಹೇಳಿ ಆಮೆನ್. ಸೊ ಇಫ್ ಯು ನೀಡ್ ಪ್ರೆಸೆನ್ಸ್ ಆಫ್ ಗಾಡ್, ಯುವರ್ ಮೈಂಡ್ ಹ್ಯಾಸ್ ಟು ಬಿ ಡೈವರ್ಟೆಡ್. ಹೆಂಗೆ ಗೊತ್ತಾ? ನನಗೆ ಪ್ರೆಸೆನ್ಸ್ ದೇವರು, ಮೆಡಿಟೇಷನ್ ದೇವರು. ನೋಡಿ, ಮನಿನೂ ಹಿಂಗೆ, ಪ್ರಾಸ್ಪರಿಟಿನೂ ಹಿಂಗೆ. ಥಿಂಕ್ ಅಬೌಟ್ ದಟ್. ಪ್ರೆಸೆನ್ಸು ಅಷ್ಟೇ, ಥಿಂಕ್ ಅಬೌಟ್ ದಟ್. ನೀನು ಯಾವ್ದು ಕೆಟ್ಟದೇ ಯೋಚನೆ ಮಾಡು, ಕೆಟ್ಟದೇ ನಡೆಯೋದು. ಒಳ್ಳೆಯದೇ ಯೋಚನೆ ಮಾಡು, ಒಳ್ಳೆಯದೇ ನಡೆಯೋದು. ನೀನು ಯಾವುದ್ರ ಬಗ್ಗೆ ತುಂಬ ನೋಡಿ ಕೆಟ್ಟದ್ದು ಥಿಂಕ್ ಮಾಡ್ತಾ ಮಾಡ್ತಾ ಯು ವಿಲ್ ಗೋ ಇನ್ ಟು ಡಿಪ್ರೆಷನ್. ಇವಾಗ BP, ಶುಗರು, ಡಯಾಬಿಟೀಸ್ ಎಲ್ಲ ಹೆಂಗೆ ಬರ್ತಿದೆ ನೋಡಿ, ಬೇಡದೇ ಇರೋದು ರಾಂಗ್ ಥಿಂಕಿಂಗ್ಸು, ಯಾವುದೋ ಬೇಜಾರ್ಪಟ್ಟು ಅದನ್ನೇ ಥಿಂಕ್ ಮಾಡ್ತೀವ, ಅದೇ ನಮಗೆ ಡಯಾಬಿಟೀಸ್ ತೊಗೊಂಬರೋದು, ಅದೇ ನಮಗೆ BP ಜಾಸ್ತಿ ಆಗೋದು, ಅದೇ ಎಲ್ಲ. ನೋಡಿ, ಯಾವಾಗಲೂ ನಾನು ಹೆಲ್ತಿಯಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಚರ್ಚ್ ಚೆನ್ನಾಗಿರ್ತೈತೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೀನಿ, ಯಾವಾಗಲೂ ಇದನ್ನೇ ಮೆಡಿಟೇಟ್ ಮಾಡಿ ಯು ವಿಲ್ ಬಿ ಹೆಲ್ದಿ. ಸೊ ಯಾವುದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀವೋ, ಕಾಯಿಲೆನ ಥಿಂಕ್ ಮಾಡಿದ್ರೆ ನಾವು ಕಾಯಿಲೆ ಹಂಗೆ ಇರ್ತದೆ, ಸಿಕ್ನೆಸ್ಸು. ಹೆಲ್ತ್ನ ಥಿಂಕ್ ಮಾಡಿ, ಆಲ್ವೇಸ್ ಯು ವಿಲ್ ಬಿ ಹೆಲ್ದಿ. ವಾಟ್ ಯು ಥಿಂಕ್ ಮ್ಯಾಟರ್ಸ್. ಪ್ರೆಸೆನ್ಸ್ ಆಫ್ ಗಾಡ್ಗೆ ಒಂದೇ ಒಂದು ಆಪ್ಷನ್ ಏನು ಗೊತ್ತಾ? ಥಿಂಕಿಂಗ್. ವೆರ್ ಎವರ್ ಯು ಗೋ, ಥಿಂಕ್ ಅಬೌಟ್ ಗಾಡ್. ವೆರ್ ಎವರ್ ಯು ಗೋ, ಆಲ್ವೇಸ್ ಥಿಂಕ್ ಅಬೌಟ್ ಗಾಡ್. ಥಿಂಕ್ ಮಾಡ್ತಾನೆ ಇರಿ, ದೇವ್ರ ಜೊತೆ ಇದ್ದಾರೆ. ಸೊ ಸ್ಪಿರಿಚುಯಾಲಿಟಿ ಅನ್ನೋದೇನು? ನಾನೇನು ಬಟ್ಟೆ ಹಾಕ್ತೀನಿ, ನಾನು ಲಿಪ್ಸ್ಟಿಕ್ ಹಾಕ್ತೀನಾ ಇಲ್ವಾ, ನಾನು ಹೇರ್ ಕಟ್ ಮಾಡ್ತೀನಾ ಇಲ್ವಾ, ದಾಡಿ ಬಿಡ್ತೀನಾ ಇಲ್ವಾ, ಚಪ್ಪಲಿ ಹಾಕ್ತೀನಿ. ಥಿಂಕಿಂಗ್ ಮ್ಯಾಟರ್ಸ್. ಸೊ ಇವತ್ತು ಪ್ರೆಸೆನ್ಸ್ ಆಫ್ ಗಾಡ್ ಬೇಕಂದರೆ ನಾನು ಥಿಂಕಿಂಗ್ ಚೇಂಜ್ ಮಾಡಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಮನುಷ್ಯ ಯಾವಾಗಲೂ ಒಂದನ್ನು ಥಿಂಕ್ ಮಾಡಬೇಕು ಅಂದರೆ ಈ ಶುಡ್ ವರ್ಕ್ ಫಾರ್ ದಟ್. ಮೆಡಿಟೇಷನ್ ಅನ್ನೋದೇನು ಗೊತ್ತಾ? ಮೆಡಿಟೇಷನ್ಗೆ ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್. ಮೆಡಿಟೇಷನ್ಗೆ ನೋಡಿ, ಹೀಲಿಂಗ್ ಮೆಡಿಟೇಷನ್ ಅಂತ ಇರ್ತಿದೆ. ಹೀಲಿಂಗ್ ಮೆಡಿಟೇಷನ್ಗೆ ಯು ಹ್ಯಾವ್ ಟು ಮೆಡಿಟೇಟ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫುಲ್ಲಿ. ಸೊ ಯು ಕ್ಯಾನ್ ಆಪ್ರೇಟ್ ಇನ್ ಹೀಲಿಂಗ್. ಸೊ ಮೈಂಡ್ ಮ್ಯಾಟರ್ಸ್. ಇಫ್ ಯು ವಾಂಟ್ ದ ಪ್ರೆಸೆನ್ಸ್ ಆಫ್ ಗಾಡ್, ಥಿಂಕ್ ಅಬೌಟ್ ಗಾಡ್. ಇಫ್ ಯು ವಾಂಟ್ ಫೈನಾನ್ಸ್, ಥಿಂಕ್ ಅಬೌಟ್. ನಿನ್ನ ಮೈಂಡ್ ಸೆಟ್ ಚೇಂಜ್ ಮಾಡು. ನಿನ್ನ ಬಟ್ಟೆ ಚೇಂಜ್ ಮಾಡೋದು ಬೇಡ, ನಿನ್ನ ಚಪ್ಪಲಿ ಚೇಂಜ್ ಮಾಡೋದು ಬೇಡ, ಆಮೇಲೆ ಒಡವೆಗಳನ್ನ ಚೇಂಜ್ ಮಾಡೋದು ಬೇಡ, ಹೇರ್ ಸ್ಟೈಲ್ ಚೇಂಜ್ ಮಾಡೋದು ಬೇಡ. ನಿನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡು. ದಿಸ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿಯಲ್ಲಿ ಹೈ ಹೋಗೋದಕ್ಕೆ ರೀಸನ್ ಏನು ಗೊತ್ತಾ? ಆಲ್ವೇಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಗಾಡ್. ಇವತ್ತು ನಿಮ್ಮ ಮೈಂಡ್ ಸೆಟ್ ಎಲ್ಲ ಹಂಗೆ ಚೇಂಜ್ ಆಗಲಿ, ನಿಮ್ಮ ಯೋಚನೆಗಳೆಲ್ಲ ಚೇಂಜ್ ಆಗಲಿ, ದೇವ್ರ ಕಡೆ ತಿರುಗಲಿ. ಇವತ್ತು ನಾನು ಕೊಟ್ಟಿರುವಂಥ ಈ ಪ್ರಸಂಗ ನಿನ್ನ ಮೈಂಡನ್ನು ದೇವ್ರ ಕಡೆಗೆ ಯಾವಾಗಲೂ ತಿರುಗಲಿ. ಆಲ್ವೇಸ್ ಬಿ ಫಿಲ್ಡ್ in the presence of God. God bless you. So what is spirituality? What is spirituality? ಮನ್ಸು ಚೇಂಜ್ ಆಗಬೇಕು. ಸೊ ದೇವರು ಕೊಡುವಂಥ ಸಮಯ ಆನ್ಲೈನಲ್ಲಿ ನೋಡ್ತಾ ಇರೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.